ಓಂ ವಯಸ್ಸು ಪರ್ಣಾವುಪಾಸೇದುರಿಂದ್ರಂ ಪ್ರಿಯಮೇಧಾ ಋಷಯೋ ನಾಧಮಾನಾಃ ಉಪಧ್ವಾಂತಮೂರ್ಣಿಃ ಊರ್ಧ್ವಚಕ್ಷುರ್ಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್ ಶ್ರಿಯೇ ಜಾತಃ ಶ್ರಿಯ ಆನಿರೀಯಾಯ ಶ್ರಿಯಂ ವಯೋಃ ಚರಿತೃಭ್ಯೋ ದಧಾತಿ ಶ್ರಿಯಂ ವಸಾಃ ನ ಅಮೃತತ್ವಮಾಹಾಜನ್ ಭವಂತಿ ಸತ್ಯಾಸಮಿಥಾ ಮಿತದ್ರೌಃ ತದಸ್ಯ ಪ್ರಿಯಮಭಿಪಾಥೋಃ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತೆ ಗುರುಕ್ರಮಸ್ಯ ಸಹಿ ಬಂಧೋ ರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವವುತ್ಸಾಹ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ವೈಯಾಸಕಿಃ ಶುಕಾಚಾರ್ಯಃ ಆಭಿಮನ್ಯವಂ ಪರೀಕ್ಷಿತಂ ಧ್ಯಾನಪ್ರಕಾರಂ ಉಪದಿದೇಶ. ಅಸ್ಮಿನ್ನೇವ ಖಲು ಬ್ರಹ್ಮಾಂಡೇ ವರ್ತಮಾನಂ ವಿಶ್ವಂ ದೃಶ್ಯತೆ. ಏತಾದೃಶೇ ಏವ ಅತೀತೆ ಬ್ರಹ್ಮಾಂಡೇ ಬಭೂವ ಅತೀತಂ ವಿಶ್ವಂ ವರ್ತಮಾನೇ ಚ ಭವಿಷ್ಯತಿ ಚ ಅನ್ಯಸ್ಮಿನ್ ಬ್ರಹ್ಮಾಂಡೇ ಅನ್ಯದೇವ ವಿಶ್ವಂ ಭವಿಷ್ಯತಿ. ಏವಂ ಚ ಅಯಂ ವಿಶೇಷಃ ಅಂಡಕೋಶಃ ಭಗವತಃ ದೇಹಃ ಸರ್ವೈರಸ್ಮಾಭಿಃ ಸಾಧಕೈಃ ಗೃಹೇಷು ಮಂದಿರೇಷು ಚ ಶಿಲಾನಿರ್ಮಿತಾಃ ಕಾಷ್ಠನಿರ್ಮಿತಾಃ ಲೋಹನಿರ್ಮಿತಾಃ ಚ ಪ್ರತಿಮಾಃ ಭಗವದಧಿಷ್ಠಾನತ್ವೇನ ಸಂಪೂಜ್ಯಂತೆ ಏವ. ಸರ್ವಾಸು ಏತಾಸು ಪ್ರತಿಮಾಸು ಸ್ಥವೀಯಸಾಂ ಸ್ಥವಿಷ್ಠಃ ಅಯಂ ವಿಗ್ರಹಃ ಬ್ರಹ್ಮಾಂಡರೂಪಃ ವಿಗ್ರಹಃ. ಅಸ್ಮಿನ್ಶ್ಚ ಬ್ರಹ್ಮಾಂಡೇ ಚತುರ್ಮುಖಂ ಬ್ರಹ್ಮಾಣಂ ಚಿಂತಯಿತ್ವಾ ತತ್ರ ಅಂತರ್ಯಾಮಿಣಂ ಭಗವಂತಂ ಚಿಂತಯೇತ್ ಇತಿ ತಸ್ಯ ತಾತ್ಪರ್ಯಂ. ವೈರಾಜಃ ಭಗವಾನ್ ತತ್ರ ವಿಶೇಷೇಣ ರಾಜಮಾನಃ ತಿಷ್ಠತಿ. ಅಥಾತ್ರ ಭಗವತಃ ದಿವ್ಯೇ ವಿಗ್ರಹೇ ಚತುರ್ದಶಲೋಕಾತ್ಮಕೆ ಕಃ ಪಾದಃ ಕೋ ವಾ ಶಿರಃ ಕಿಂ ವಾ ಮಧ್ಯಂ ಏತತ್ಸರ್ವಂ ಅಸ್ಯ ದ್ವಿತೀಯ ಸ್ಕಂದಸ್ಯ ಪ್ರಥಮೇ ಅಧ್ಯಾಯೇ ಷಡ್ವಿಂಶೇ ಶ್ಲೋಕೆ ಎರಡನೇ ಸ್ಕಂದದ 1ನೇ ಅಧ್ಯಾಯದ 26ನೇ ಶ್ಲೋಕೆ ಸಂವರ್ಣಿತೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಇತಿ. ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಗೆ ಧ್ಯಾನ ಮಾಡಬೇಕು ಅಂತನ್ನೋದನ್ನ ವಿವರಿಸ್ತಿದ್ದಾರೆ. ಇಡೀ ಬ್ರಹ್ಮಾಂಡವನ್ನೇ ಭಗವಂತನ ಒಂದು ವಿಗ್ರಹ ಅಂತ ಭಾವಿಸಬೇಕು. ವಿಷ್ಣೋರ್ ಲೋಕ ಚತುರ್ದಶಿ 14 ಲೋಕಗಳು ಕೂಡ ಈ ಭಗವಂತನ ಪ್ರತಿಮಾ ಅಂತ ಭಾಗವತದಲ್ಲಿ ಬೇರೆ ಬೇರೆ ಕಡೆ ಭಾಗವತ ತಾತ್ಪರ್ಯದಲ್ಲಿ ಬೇರೆ ಬೇರೆ ಕಡೆ ಬಂದಿರುವುದನ್ನ ನಾವು ನೋಡಿದ್ದೇವೆ. ಅಂತಕಾಲ ಸಮೀಪಿಸಿದಾಗ ಸಾಧಕ ಇದನ್ನು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ನಮ್ಮಂಥ ಸಾಧಕರಿಗೆ, ಸಾಮಾನ್ಯರಾದಂತಹ ಸಾಧಕರಿಗೆ ಹೇಗೆ ಭಗವಂತನ ಆರಾಧನೆ, ನಾವು ಬ್ರಹ್ಮಾಂಡದಲ್ಲಿ ಇಡೀ ಬ್ರಹ್ಮಾಂಡವನ್ನು ಭಗವಂತನ ಪ್ರತೀಕ ಅಂತ ಭಾವಿಸುವುದು ಹೇಗೆ ಅಂತೆಲ್ಲ ಒಂದು ಜಿಜ್ಞಾಸೆ ನಮಗೂ ಬರ್ತದೆ. ಅದಕ್ಕೆ ಜ್ಞಾನಿಗಳು ಅಭಿಪ್ರಾಯ ಪಡುವಂತೆ ಇಡೀ ಬ್ರಹ್ಮಾಂಡವನ್ನೇ ಭಗವಂತನ ವಿಗ್ರಹ ಅಂತ ಕಾಣುವ ಶಕ್ತಿ ಇರುವಂತಹ ಸಾಧಕರು ಕೆಲವರು ಇರ್ತಾರೆ. ಅದು ಆ ಕಡೆ ಇರಲಿ.
ನಮಗೆ ಎಲ್ಲಿಯಾದರೂ ಕೂಡ ಸಾಮಾನ್ಯ ಸಾಧಕರನ್ನು ಕೂಡ ಧ್ಯಾನದಲ್ಲಿ ತೊಡಗಿಸುವುದು ಭಾಗವತದ ಶ್ರವಣದ ಉದ್ದೇಶ. ಅಂತ್ಯಕಾಲ ಸಮೀಪಿಸದೇ ಇರಲಿ, ಆತ ದೊಡ್ಡ ಪಂಡಿತನಾಗಿರಲಿ, ಪಾಮರನಾಗಿರಲಿ, ಪುರುಷನಾಗಿರಲಿ, ಸ್ತ್ರೀ ಆಗಿರಲಿ, ಏನೇ ಇರಲಿ, ಅಂಥವನನ್ನು ಧ್ಯಾನಕ್ಕೆ ತೊಡಗಿಸುವುದು ಈ ಎಲ್ಲ ವರ್ಣನದ ಉದ್ದೇಶ. ನಾವು ಯಾವಾಗ ಈ ಬ್ರಹ್ಮಾಂಡದಲ್ಲಿ ಅಂತರ್ಗತನಾದ ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತನನ್ನು ಆರಾಧಿಸುವುದು ಅಂತ ನಮಗೊಂದು ಜಿಜ್ಞಾಸೆ ಬರ್ತದೆ. ಅದಕ್ಕೆ ಜ್ಞಾನಿಗಳು ಹೀಗೆ ಅಭಿಪ್ರಾಯ ಪಡ್ತಾರೆ. ನಮ್ಮೆದುರಿಗೆ ಯಾವುದೇ ಒಂದು ಸ್ಥೂಲವಾದಂತಹ ರೂಪ ಕಂಡರೂ ಕೂಡ ಅದರಲ್ಲೇ ನಾವು ಭಗವಂತನನ್ನು ಆರಾಧಿಸಲಿಕ್ಕೆ, ಭಗವಂತನನ್ನು ಧ್ಯಾನಿಸಲಿಕ್ಕೆ ತೊಡಗಬೇಕು. ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಇವುಗಳನ್ನೆಲ್ಲ ಮನೆಯಿಂದ ಹೊರಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಿರ್ತಾರೆ. ದೇವರ ಪೂಜೆಯನ್ನಾದರೂ ಮನೆಯಲ್ಲೇ ಒಳಗೆ ದೇವರ ಪೆಟ್ಟಿಗೆಯನ್ನು ತೆಗೆದು ಅಲ್ಲಿ ಪ್ರತಿಮೆಗಳನ್ನು ತೆಗೆದು ಮಾಡಬೇಕಾದ ಪ್ರಸಂಗ ಬರ್ತಿರ್ತದೆ. ಅದು ಆ ಕಡೆ ಇರಲಿ. ಆದರೆ ಸಂಧ್ಯಾ ವಂದನೆಯನ್ನು ಕೊಟ್ಟಿಗೆಯಲ್ಲಿ, ನದಿ ತೀರದಲ್ಲಿ ಇಲ್ಲೆಲ್ಲ ಮಾಡಬೇಕು ಅಂತ ಶಾಸ್ತ್ರಗಳು ವರ್ಣನೆ ಮಾಡ್ತವೆ. ನಾವು ನದಿ ತೀರ ಮೊದಲಾದ ಕಡೆ ಕೂತ್ಕೊಂಡಾಗ ಅಲ್ಲಿ ಬ್ರಹ್ಮಾಂಡದಷ್ಟು ಬೃಹದಾಕಾರ ಅಲ್ಲದೆ ಹೋದರೂ ಕೂಡ ನಮ್ಮ ಕುಬ್ಜ ವ್ಯಕ್ತಿತ್ವಕ್ಕೆ ಬಹಳವೇ ಬೃಹತ್ ಅನಿಸುವಂಥ ಪರ್ವತ ಶ್ರೇಣಿಗಳಿರ್ತವೆ. ನಮ್ಮ ಅಲ್ಪ ವ್ಯಕ್ತಿತ್ವಕ್ಕೆ ಹೋಲಿಸಿದರೆ ಬಹಳ ದೊಡ್ಡದು ಅಂತ ಅನಿಸುವಂಥ ನದಿಗಳು, ತೊರೆಗಳು ಇರ್ತಿರ್ತವೆ. ಸೂರ್ಯ ಚಂದ್ರರು ಕಾಣ್ತಿರ್ತಾರೆ. ಏನೆಲ್ಲ ನಮ್ಮ ಮುಂದೆ ಕಾಣ್ತದೆ. ಮನುಷ್ಯ ಈಗಿನ ಕಾಲದಲ್ಲಿ ಬಹಳ ಅಂದ್ರೆ 6-6.5 ಅಡಿ ಎತ್ತರ ಇದ್ದಾನೆ. 30-40 ಅಡಿ ಎತ್ತರದ ವೃಕ್ಷಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಕಂಡೇ ಕಾಣ್ತಿರ್ತವೆ. ಅಂಥ ಎಲ್ಲ ವೃಕ್ಷಗಳಲ್ಲೇ ಆ ಭಗವಂತನನ್ನು ಕಾಣುವಂಥ, ಭಗವಂತನನ್ನು ಧ್ಯಾನಿಸುವಂಥ ಪ್ರಯತ್ನ ಮಾಡಬೇಕು. ಇದು ನಮ್ಮಂಥ ಸಾಮಾನ್ಯರಿಗೂ ಜ್ಞಾನಿಗಳು ಹೇಳಿದಂಥ ಒಂದು ಅರ್ಥ ವಿಸ್ತಾರ. ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಂತ ರುದ್ರಾಧ್ಯಾಯವನ್ನು ವರ್ಣನೆ ಮಾಡ್ತದೆ. ವೃಕ್ಷದಲ್ಲಿ, ನಮ್ಮ ಎದುರಿಗೆ ಕಾಣುವಂಥ ವೃಕ್ಷದಲ್ಲಿ, ದೊಡ್ಡ ದೊಡ್ಡ ವೃಕ್ಷಗಳಲ್ಲಿ ಭಗವಂತ ಇದ್ದಾನೆ. ನಮ್ಮ ಎದುರಿಗೆ ಕಾಣುವಂಥ ತುಳಸಿ ಮೊದಲಾದ ಸಣ್ಣ ಸಸ್ಯಗಳಲ್ಲಿಯೂ ಭಗವಂತ ಇದ್ದಾನೆ. ನದಿಗಳಲ್ಲಿದ್ದಾನೆ, ಬಾವಿಗಳಲ್ಲಿದ್ದಾನೆ. ಹೀಗೆ ಬ್ರಹ್ಮಾಂಡದಲ್ಲಿ ಅಂತ ಅಲ್ಲದೆ ಹೋದರೂ ಕೂಡ ಇಂಥ ಸಣ್ಣ ಸಣ್ಣ ಬ್ರಹ್ಮಾಂಡಕ್ಕೆ ಹೋಲಿಸಿದರೆ ಸಣ್ಣದು, ನಮ್ಮ ಕುಬ್ಜ ವ್ಯಕ್ತಿತ್ವಕ್ಕೆ ಹೋಲಿಸಿದರೆ ಬೃಹತ್ ಎನಿಸುವಂಥ ಪ್ರಕೃತಿಯ ಭಾಗಗಳಲ್ಲಿ ಕೂಡ ಭಗವಂತನನ್ನು ಧ್ಯಾನಿಸುವಂಥ ಪ್ರಯತ್ನ ಮಾಡಬೇಕು. ಪ್ರಕೃತಿಯೊಂದಿಗೆ ಸಾಧಕ ಒಂದು ತಾದಾತ್ಮ್ಯವನ್ನು ಸಾಧಿಸುವಂಥ ಪ್ರಯತ್ನ ಮಾಡಬೇಕು. ಇದು ತುಂಬ ವಿಶಿಷ್ಟವಾದಂಥ ಒಂದು ಆರಾಧನೆ. ಗೋಲಕ ದ್ವಿತೀಯಂ ವಾಪಿ ತೃತೀಯಂ ವಾಪಿ ಚಿಂತೆಯೇತ್ ಅಂತ ತಂತ್ರಸಾರ ಕೂಡ ವರ್ಣನೆ ಮಾಡ್ತದೆ. ಭಗವಂತನ ಸನ್ನಿಧಾನ ಒಳಗಿದೆ. ಆ ಸನ್ನಿಧಾನಕ್ಕೆ 2 ಗೋಲಕಗಳು ಅಥವಾ ಕೆಲವು ಬಾರಿ 3 ಗೋಲಕಗಳು ಅಂತ, 2 ಗೋಲಕಗಳನ್ನು ಅಥವಾ 3 ಗೋಲಕಗಳನ್ನು ಚಿಂತನೆ ಮಾಡಬೇಕು. 3 ಗೋಲಕಗಳ ಒಳಗೆ ಭಗವಂತ ಅಥವಾ 2 ಗೋಲಕಗಳ ಒಳಗೆ ಭಗವಂತ ಅಂತ ಹೀಗೆ ಚಿಂತನೆ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಗೋಲಕ ಅಂದರೆ ಈ ಗುಡಿ ರಕ್ಷಣೆ ಎಂಬ ಧಾತುವಿನಿಂದ ಹುಟ್ಟಿದಂತಹ ಒಂದು ಶಬ್ದ. ಅದು ಭಗವಂತನ ಸನ್ನಿಧಾನ ಎಲ್ಲ ಕಡೆಯೂ ಕೂಡ ಸುರಕ್ಷಿತವಾಗಿ ಇದ್ದೇ ಇರ್ತದೆ. ನಾವು ಅದನ್ನು ಅರಿಯಬೇಕಾಗಿದೆ. ನಮ್ಮ ಅರಿವು ಸುರಕ್ಷಿತವಾಗಿರಬೇಕಾಗಿದೆ. ಭಗವಂತನ ಸನ್ನಿಧಾನ ಅಂತೂ ಎಲ್ಲ ಕಡೆ ಸುರಕ್ಷಿತವಾಗಿದ್ದೇ ಇರ್ತದೆ. ಇದೇ ಅನ್ನುವ ಎಚ್ಚರ ನಮಗೆ ಬರಬೇಕಾಗಿದೆ. ಅದಕ್ಕಾಗಿ ನಾವು ಈ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರಿಂದ ಈ ಎಚ್ಚರ ಬರ್ತದೆ. ಎಚ್ಚರ ಬಂದಿದ್ದರಿಂದ ಮತ್ತೆ ದೃಢವಾದಂತಹ ಧ್ಯಾನವನ್ನು ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಏನವು 2 ಗೋಲಕಗಳು 3 ಗೋಲಕಗಳು ಧ್ಯಾನ ಮಾಡುವುದ್ರ ಬಗ್ಗೆ ಬಂದಿದ್ದರಿಂದ ಅದನ್ನೂ ಒಂದಿಷ್ಟು ಹೇಳಬೇಕು ಅಂತ ನಾನು ಭಾವಿಸಿದೆ. ಪರಮಾತ್ಮ ಅತ್ಯಂತ ಒಳಗಿದ್ದಾನೆ, ಕೊನೆಯ ಸನ್ನಿಧಾನ. ಅವನ ಸನ್ನಿಧಾನಕ್ಕೆ ರಕ್ಷಕಳಾಗಿ
ಪ್ರಕೃತಿ ಇದ್ದಾಳೆ, ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಮೊದಲ ಗೋಲಕ. ಅದರ ಹೊರಗೆ ಭಾರತೀಯ ರಮಣನಾದಂಥ ಮುಖ್ಯ ಪ್ರಾಣ ಇದ್ದಾನೆ, ಅಥವಾ ಸರಸ್ವತಿ ರಮಣನಾದಂಥ ಚತುರ್ಮುಖ ಇದ್ದಾನೆ. ಹೀಗೆ ಎರಡು ಗೋಲಕಗಳು, ಪರಮಾತ್ಮನಿಗೆ ಎರಡು ಗೋಲಕಗಳು, ಒಂದು ಲಕ್ಷ್ಮೀದೇವಿ ಮತ್ತೊಂದು ಮುಖ್ಯ ಪ್ರಾಣ. ಕೆಲವು ಬಾರಿ ಮೂರು ಗೋಲಕಗಳನ್ನು ಕೂಡ ನಾವು ಚಿಂತನೆ ಮಾಡಬಹುದು. ಅಲ್ಲಿ ಆಯಾ ಪರಿಸರದಲ್ಲಿ, ಆಯಾ ದೇವಾಲಯಗಳಲ್ಲಿ ನಾವು ಎಲ್ಲಿ ಧ್ಯಾನ ಮಾಡ್ಲಿಕ್ಕೆ ಕೂತಿದ್ದೀವಿ, ಎಲ್ಲಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಕೂತಿದ್ದೀವಿ, ಅಲ್ಲಿ ಏನಿದೆ ಅಂತ ಅನ್ನೋದು ನೋಡಿ ಮೂರು ಗೋಲಕಗಳಾಗ್ತವೆ. ನಮ್ಮ ಎದುರಿಗೆ ನದಿ ಹರಿತಾ ಇದ್ರೆ ಆ ಹರಿಯುವ ಜಡವಾದಂಥ ನದಿ ಇದೆಯಲ್ಲ, ಅದು ಜಡವಾದ ಪ್ರತಿಮಾ. ಅದರೊಳಗೆ ಆ ನದಿಯ ಅಭಿಮಾನಿ ದೇವತೆ ಇದ್ದಾಳೆ, ಆಕೆ ಒಂದು ಗೋಲಕ. ಅದರೊಳಗೆ ಮುಖ್ಯ ಪ್ರಾಣ ಇದ್ದಾನೆ, ಅದರೊಳಗೆ ಲಕ್ಷ್ಮೀದೇವಿ ಇದ್ದಾಳೆ. ಹೀಗೆ ಮೂರು ಗೋಲಕಗಳಾದವು. ಪರಮಾತ್ಮ ತೀರಾ ಒಳಗಿನ ಸನ್ನಿಧಾನ ಗರ್ಭಗೃಹದಲ್ಲಿದ್ದಂತೆ. ಹರಿಯುವ ನದಿ, ನಾವು ನೋಡುವ ತೇಲಿ ಸಾಗುವಂಥ ಈ ಮುಗಿಲು, ತುದಿ ಮೊದಲು ಕಾಣದಂಥ ಈ ನೀಲ ಆಕಾಶ, ಇವೆಲ್ಲವೂ ಕೂಡ ತೀರಾ ಹೊರಗಿನದು. ಇದರ ಒಳಗೆ ಮೂರು ಗೋಲಕಗಳಿವೆ. ನಮ್ಮ ಸುತ್ತಮುತ್ತಲ ಎಲ್ಲ ಕಡೆನೂ ಕೂಡ ಭೂತಾಕಾಶ ಇದ್ದೇ ಇದೆ. ಆ ಭೂತಾಕಾಶದ ಅಭಿಮಾನಿಯಾಗಿ ಗಣೇಶ ಮೊದಲ ಗೋಲಕ, ಆತನೊಳಗೆ ಮುಖ್ಯ ಪ್ರಾಣ, ಆತನೊಳಗೆ ವಿಶ್ವಂಭರ ಅಂತ ಕರೆಸ್ಕೊಂಡಿರುವಂಥ ಜಾಗೃತ ಅವಸ್ಥೆಗೆ ಪ್ರೇರಕನಾದಂಥ ಭಗವಂತ. ಇದು ಆಕಾಶಕ್ಕೆ ಸಂಬಂಧಪಟ್ಟಂತೆ. ಭೂತಾಕಾಶ ಅಂತ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದ್ದೇ ಇದೆ. ಆ ಭೂತಾಕಾಶವನ್ನು ನಾವು ಕಣ್ಣಿಂದ ನೋಡ್ಲಿಕ್ಕೆ ಬರೋದಿಲ್ಲ, ದಿವ್ಯ ದೃಷ್ಟಿಗೆ ಗೋಚರ. ಆದರೆ ಅವ್ಯಾಕೃತ ಆಕಾಶ ಅಂತ ಅನ್ನೋದು ನಮ್ಮ ಸುತ್ತಮುತ್ತಲ ಎಲ್ಲ ಕಡೆನೂ ಕೂಡ ನಮಗೆ ಸಾಕ್ಷಿಗೆ ಅನುಭವಕ್ಕೆ ಬರ್ತದೆ ಅಂತ ಹೇಳ್ತದೆ ಶಾಸ್ತ್ರ. ಅವ್ಯಾಕೃತ ಆಕಾಶದ ಅಭಿಮಾನಿನಿ ಸ್ವಯಂ ಲಕ್ಷ್ಮೀದೇವಿಯೇ ಆಗ್ತಾಳೆ. ಅವಳಿಗೆ ಅಧೀನರಾಗಿ ಉಳಿದ ಸರಸ್ವತಿ, ಭಾರತಿ ಮೊದಲಾದವರು ಕೂಡ ಆಯಾ ತತ್ವಗಳಿಗೆ ಅಭಿಮಾನಿನಿಯರು ಆಗೇ ಆಗ್ತಾರೆ. ಮುಂದೆ ಬೀಸುವ ವಾಯು ನಮ್ಮ ದೇಹಕ್ಕೆ ಸೋಕಿದಾಗ ನಮಗೆ ಅದರ ಅನುಭವಕ್ಕೆ ಬರ್ತದೆ. ಆ ವಾಯು ಒಂದು ಗೋಲಕ, ಅರ್ಥಾತ್ ವಾಯುವಿನೊಳಗಿರುವಂಥ ದೇವತೆ ಒಬ್ಬ ಗೋಲಕ, ಅದರೊಳಗೆ ಮುಖ್ಯ ಪ್ರಾಣ ಮತ್ತೊಬ್ಬ ಗೋಲಕ, ಅದರೊಳಗೆ ಲಕ್ಷ್ಮೀದೇವಿ ಮತ್ತೊಂದು ಗೋಲಕ. ಹೋಮ ನಡೀತಾ ಇದೆ ಮನೆಯಲ್ಲಿ, ವೈಶ್ವದೇವ ಉಪಾಸನ ಮೊದಲಾದ ಹೋಮಗಳು ನಡೀತಾ ಇವೆ. ಯಾವುದೇ ಒಂದು ಶಾಂತಿ ಕರ್ಮ, ಪುಷ್ಟಿಕರ್ಮ ಇತ್ಯಾದಿಗಳು ನಡೀತಾ ಇವೆ. ಯಜ್ಞಕುಂಡದಲ್ಲಿ ಅಗ್ನಿ ಉರಿತಾ ಇದೆ. ಅಲ್ಲಿ ನಾವು ಹೋಮಕ್ಕೆ ಪುರೋಹಿತರಾಗಿ ಅಥವಾ ಯಜಮಾನರಾಗಿ ಕೂತಿದ್ದೀವಿ. ಅಲ್ಲಿ ಆ ಅಗ್ನಿಯಲ್ಲಿ ಹೊರಗೆ ನಾವು ನೋಡುವಂತಹ ಲೌಕಿಕ ಅಗ್ನಿಯಲ್ಲಿ ಅಂತರ್ಗತನಾದಂತಹ ಒಬ್ಬ ಅಗ್ನಿ ಇದ್ದಾನೆ, 15ನೇ ಕಕ್ಷಾದಲ್ಲಿರುವಂತಹ ಅಗ್ನಿ. ಅವನಿಗೆ ಅನೇಕ ಜನ ಮಕ್ಕಳಿದ್ದಾರೆ. ಶಾಂತಿ ಕರ್ಮಕ್ಕೊಬ್ಬ ಅಗ್ನಿ, ಪುಷ್ಟಿ ಕರ್ಮಕ್ಕೊಬ್ಬ ಅಗ್ನಿ, ಉಪಾಸನದಲ್ಲಿ ಯೋಜಕ ಎಂಬ ಅಗ್ನಿ ಇರ್ತಾನೆ, ವೈಶ್ವದೇವದಲ್ಲಿ ರುಕ್ಮಕ ಎಂಬ ಅಗ್ನಿ ಇರ್ತಾನೆ. ಅವರೆಲ್ಲ ಇರಲಿ, ಮುಖ್ಯವಾಗಿ ಒಬ್ಬ ಅಗ್ನಿ ಅಂತೂ 15ನೇ ಕಕ್ಷಾದ ಅಗ್ನಿ ಅವನೊಬ್ಬ ಇದ್ದೇ ಇರ್ತಾನೆ. ಅವನೊಳಗೆ ಮುಖ್ಯ ಪ್ರಾಣ ಇರ್ತಾನೆ, ಅವನೊಳಗೆ ಲಕ್ಷ್ಮೀದೇವಿ ಇರ್ತಾಳೆ. ಹೀಗೆ ಮೂರು ಗೋಲಕಗಳು. ಅದರಿಂದ ಹೋದರೆ ಎರಡು ಗೋಲಕಗಳನ್ನಾದರೂ ಚಿಂತಿಸಲೇಬೇಕು ಅಂತ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ನಾವು ಪ್ರಕೃತಿಯ ಒಂದು ಭಾಗವಾಗಿ ಪ್ರಕೃತಿಯೊಂದಿಗೆ ತಾದಾತ್ಮ್ಯ ಸಾಧಿಸಿ ಧ್ಯಾನ ಮಾಡಲಿಕ್ಕೆ ಕೂತಾಗ ಇದೊಂಥರದ ವ್ಯವಸ್ಥೆ. ಯಾವುದೋ ಒಂದು ದೇವಾಲಯಕ್ಕೆ ಹೋದ್ವಿ, ಒಂದು ಗಣಪತಿಯ ಅಥವಾ ಶಿವನ ದೇವಾಲಯಕ್ಕೆ ಹೋದೆವು. ಅಲ್ಲಿ ಹೊರಗಡೆ ಶಿವ ಅಥವಾ ಗಣಪತಿಯ ಯಾವುದೋ ಒಂದು ವಿಗ್ರಹ ಇದೆ, ಯಾವ ಒಬ್ಬ ಸ್ವಾಮಿಗಳ ವೃಂದಾವನವಿದೆ, ಮತ್ತು ಯಾವ್ಯಾವ ಪ್ರತಿಮೆಗಳಿವೆ. ಆ ಪ್ರತಿಮೆಯೊಂದನ್ನು ಹೊರತುಪಡಿಸಬೇಕು. ಅದರೊಳಗೆ ಆಯಾ ದೇವತೆಗಳಿದ್ದಾರೆ, ಆಯಾ ವೃಂದಾವನಸ್ಥರಾದಂತಹ ಗುರುಗಳ ಒಂದು ಚೈತನ್ಯ ಒಳಗಿದೆ. ಅವರೊಳಗೆ ಮುಖ್ಯ ಪ್ರಾಣ ಇದ್ದಾನೆ, ಅವರೊಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಅವರೊಳಗೆ ಮತ್ತೆ ಪರಮಾತ್ಮ ಇದ್ದಾನೆ. ಹೀಗಿದು ಮೂರು ಗೋಲಕಗಳು. ನಾವು ಹೋದ ದೇವಾಲಯ ಮುಖ್ಯ ಪ್ರಾಣಂದೇ ದೇವಾಲಯ ಆಗಿದ್ರೆ, ಅಥವಾ ಲಕ್ಷ್ಮೀ ದೇವಾಲಯ ಆಗಿದ್ರೆ, ಅಥವಾ ಸ್ವಯಂ ಪರಮಾತ್ಮ ದೇವಾಲಯವೇ ಆಗಿದ್ರೆ ಅಲ್ಲಿ ಎರಡೇ ಗೋಲಕ. ಬೇರೆ ದೇವತೆ ಅಲ್ಲಿ ಯಾವುದೋ ಒಬ್ಬ ಸ್ವಾಮಿಗಳು, ಶಿವನೋ ಗಣೇಶನೋ ಸ್ಕಂದನೋ ಸೂರ್ಯನೋ, ಹೀಗೆ ಬೇರೆ ದೇವತೆಗಳಿಗೆ ಅಲ್ಲಿ ಏನೂ ಅವಕಾಶ ಇಲ್ಲ. ಅಂತೂ ಹೀಗೆ ನಮ್ಮಂಥವರಿಗೆ
ಅಲ್ಪರಿಗೆ ಆ ಬ್ರಹ್ಮಾಂಡ ಅಂತನ್ನುವುದೇ ನಮಗೆ ಕಲ್ಪನೆಗೆ ಬರದೇ ಇರಬಹುದು. ಬಹಳ ದೊಡ್ಡವರಿಗದು ಕಣ್ಣಿಗೆ ಕಾಣುವಂತಹ ಒಂದು ಪ್ರತಿಮಾ ಬೇಕಲ್ಲ. ಗರ್ಭಗುಡಿಯಲ್ಲಿ ಹೋಗ್ತೀವಿ, ಒಂದು ಪ್ರತಿಮಾ ಕಾಣಿಸ್ತದೆ. ಮನೆಯಲ್ಲಿ ಇರ್ತೀವಿ, ಅಲ್ಲೊಂದು ಪ್ರತಿಮಾ ಕಾಣಿಸ್ತದೆ. ಇಲ್ಲಿ ಹೇಳ್ತಿರುವುದು ಬ್ರಹ್ಮಾಂಡದ ಬಗೆಗಾದರೂ ಕೂಡ ಜ್ಞಾನಿಗಳು ಹೇಳಿದ್ದನ್ನ ಕೇಳಿ ಇಲ್ಲಿ ಹೇಳ್ತಿದ್ದೇನೆ. ನಮ್ಮಂಥ ಸಾಮಾನ್ಯರು ಕೂಡ ಅಂತ್ಯಕಾಲ ಸಮೀಪಿಸಿದಾಗಲಿ ಸಮೀಪಿಸದೇ ಇದ್ದಾಗಲಿ ಪ್ರಕೃತಿಯ ಒಂದು ಭಾಗವಾಗಿ ಗರ್ಭಗುಡಿಗಳಲ್ಲಿ ಆಗಲಿ, ಮನೆಗಳಲ್ಲಿ ಆಗಲಿ, ಸಮುದ್ರ ತೀರಗಳಲ್ಲಿ, ನದಿ ಸಮುದ್ರ ತೀರಗಳಲ್ಲಿ, ದನದ ಕೊಟ್ಟಿಗೆಗಳಲ್ಲಿ ಅಲ್ಲಿ ಧೇನುಗಳೇ ಇರ್ತವೆ. ಅವುಗಳೊಳಗೆ ಸರ್ವ ದೇವತೆಗಳು ಇರ್ತಾರೆ. ಆ ದೇವತೆಗಳಲ್ಲಿ ಒಂದು ಪ್ರತೀಕ, ಅದರಲ್ಲಿ ಮುಖ್ಯ ಪ್ರಾಣ ಒಂದು ಪ್ರತೀಕ, ಅದರೊಳಗೆ ಲಕ್ಷ್ಮೀದೇವಿ ಮತ್ತೊಂದು ಪ್ರತೀಕ. ಹೀಗೆ ನಮ್ಮ ಸುತ್ತಮುತ್ತಲು ಏನಿದೆಯೋ ಅದನ್ನೇ ಒಂದು ಪ್ರತೀಕ ಅಂತ ಭಾವಿಸಲಿಕ್ಕೆ ನಾವು ಸಿದ್ಧರಾಗಬೇಕು. ಕಾಲಕ್ರಮೇಣ ಹೀಗೆ ಧ್ಯಾನ ಮಾಡ್ತಾ ಮಾಡ್ತಾ ಮುಂದುವರೆದಂತೆ ಇಡೀ ಬ್ರಹ್ಮಾಂಡವನ್ನೇ ಭಗವಂತನ ವಿಗ್ರಹ ಅಂತ ಭಾವಿಸಲಿಕ್ಕೆ ನಾವು ಸುಲಭ ಆಗ್ತದೆ. ಅಂತೂ ಇದೊಂದು ತುಂಬ ಸುಂದರವಾದಂತಹ ಸಾಧನ ಪ್ರಕಾರ. ಯಾಕೆಂದ್ರೆ ಇವತ್ತು ನಮಗದೆಲ್ಲ ಹೆಚ್ಚು ಅನುಭವಕ್ಕೆ ಬರ್ತಿದೆ. ನಮಗೂ ನಿಮಗೂ ನಮ್ಮ ಮುಂದಿನ ಪೀಳಿಗೆ ಜನ ಯಾವುದ್ಯಾವುದೋ ಉಪಕರಣಗಳಲ್ಲಿ, ಮತ್ಯಾವುದ್ಯಾವುದೋ ವಸ್ತುಗಳಲ್ಲಿ, ಮತ್ಯಾವುದ್ಯಾವುದೋ ವ್ಯಕ್ತಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ, ಇನ್ವೆಸ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೂರ್ಯ ಬಿಸಿಲು ಬೀಳ್ತದೆ, ಅದನ್ನು ಸೂರ್ಯ ಇದ್ದಾನೆ ಅಂತ ಗೊತ್ತಿದೆ. ಸೂರ್ಯನ ಬೆಳಕು ಬೀಳುವಂತೆ ಅವರು ಓಡಾಡಿಲ್ಲ, ಚಂದ್ರನನ್ನು ನೋಡಲಿಲ್ಲ, ಆ ಕಡೆ ಗಮನ ಇಲ್ಲ. ಎಷ್ಟೊತ್ತಿಗೆ ಸೂರ್ಯೋದಯ ಆಗ್ತದೆ, ಎಷ್ಟೊತ್ತಿಗೆ ಸೂರ್ಯಾಸ್ತ ಆಗ್ತದೆ ಅಂತ ಗಮನ ಇಲ್ಲ. ಆಕಾಶದ ಕಡೆಗೆ ಒಂದು ಬಾರಿ ಗಮನ ಹರಿಸಿ ಅದೆಷ್ಟು ಚುಕ್ಕಿಗಳಲ್ಲಿವೆ ಅದನ್ನು ಅವರು ಎಂದು ನೋಡಿದವರಲ್ಲ, ಬೆರಗುಗಣ್ಣಿನಿಂದ. ಒಬ್ಬ ಕವಿ ಆ ಎಲ್ಲವನ್ನು ಹೇಗೆ ಬೆರಗುಗಣ್ಣಿನಿಂದ ನೋಡ್ತಾನೆ ಹಾಗೆ ನೋಡಿದವರೇ ಅಲ್ಲ. ಯಾಕೆಂದ್ರೆ ಪರಮಾತ್ಮನ ದಿವ್ಯ ಸೃಷ್ಟಿ ಅನಿಸ್ಕೊಂಡಿರುವಂತಹ ಈ ಜಗತ್ತು ಆತನ ಒಂದು ಕಾವ್ಯ ಇದು. ಪಶ್ಯ ದೇವಸ್ಯ ಕಾವ್ಯಂ ಅಂತ ಒಂದು ಕಡೆ ಪ್ರಾಯ ಅಥರ್ವಣ ಉಪನಿಷತ್ತಿರಬೇಕು, ಅದು ಹೇಳ್ತದೆ. ದೇವನ ಕಾವ್ಯ ಇದು. ಆ ಕಾವ್ಯದ ಕಡೆಗೆ ಒಂದಿಷ್ಟು ಗಮನ ಹರಿಸಲಿಕ್ಕೆ ನಮಗೆ ಶಕ್ತಿ ಇಲ್ಲ. ನಮ್ಮನ್ನ ಯಾವುದ್ಯಾವುದೋ ಉಪಕರಣಗಳು, ಯಾವುದ್ಯಾವುದೋ ವ್ಯಕ್ತಿಗಳು ಹಾಳು ಮಾಡಿಬಿಟ್ಟಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಏನೇನು ಸಂಗತಿಗಳಿವೆ ಅವೆಲ್ಲವನ್ನೂ ನಮ್ಗೆ ಗಮನಿಸ್ಲಿಕ್ಕಾಗ್ತಿಲ್ಲ. ಆ ಪ್ರತಿಮೆಗಳ ಬಗ್ಗೆ ನಮಗೆ ಗಮನ ಕೊಡ್ಲಿಕ್ಕಾಗ್ತಿಲ್ಲ. ಕೆಲವು ಬಾರಿ ಯಾವುದ್ಯಾವುದೋ ವ್ಯರ್ಥವಾದ ಉಪಕರಣಗಳು, ಲೌಕಿಕ ಉಪಕರಣಗಳು, ಲೌಕಿಕ ಅಭಿರುಚಿ ಇರುವಂತಹ ವ್ಯಕ್ತಿಗಳು ಅಲ್ಲದೇನೆ ಧರ್ಮದಲ್ಲಿ ನಾವು ತೊಡಗಿಕೊಳ್ತೇವೆ ಅಂತ ಹೋದರೂ ಕೂಡ, ಅಧ್ಯಾತ್ಮದಲ್ಲಿ ತೊಡಗುತ್ತೇವೆ ಅಂತ ಹೋದರೂ ಕೂಡ ನಮ್ಮನ್ನ ಧರ್ಮದ ಹೆಸರಿನಲ್ಲೇ, ಅಧ್ಯಾತ್ಮದ ಹೆಸರಿನಲ್ಲಿಯೇ ದಿಕ್ಕು ತಪ್ಪಿಸುವ ಅನೇಕ ಮಾರ್ಗಗಳು ಕೂಡ ನಮ್ಮ ಕಣ್ಣ ಎದುರಿಗೆ ಯಾವತ್ತೂ ಕೂಡ ಸಿಗುವಂತ ಪರಿಸ್ಥಿತಿ ಈಗ ಬಂದಿದೆ. ಹೆಸರು ಅಧ್ಯಾತ್ಮ, ಹೆಸರು ಧರ್ಮ, ಆದರೆ ವಸ್ತುತಃ ನಮ್ಮನ್ನ ಆ ಭಗವಂತನ ಸೃಷ್ಟಿಯಾದ, ಭಗವಂತನ ಕಾವ್ಯವಾದಂತಹ ಈ ವಿಶ್ವದಿಂದ ದೂರ ಒಯ್ಯುವಂತಹ ಎಲ್ಲ ವಿಘ್ನಗಳು ಕೂಡ, ವಿಘ್ನಕಾರಕಗಳಾದಂತಹ ವಸ್ತುಗಳು ಮತ್ತು ವ್ಯಕ್ತಿಗಳು ಕೂಡ ನಮ್ಮ ಮುಂದೆ ಹೇರಳವಾಗಿದ್ದಾರೆ. ಇದೊಂದು ದುರಂತವೇ ಸರಿ. ಆದ್ದರಿಂದ ಬ್ರಹ್ಮಾಂಡವು, ಇಡೀ ಬ್ರಹ್ಮಾಂಡವನ್ನೇ, ಪ್ರಪಂಚದಲ್ಲಿ ನಾವು ನೋಡಬಹುದಾದಂತಹ ಅತ್ಯಂತ ದೊಡ್ಡ ಭೌತ ವಸ್ತು ಅಂದ್ರೆ ಬ್ರಹ್ಮಾಂಡ. ಅದಕ್ಕಿಂತ ದೊಡ್ಡ ಭೌತ ವಸ್ತು ಇನ್ಯಾವುದೂ ಇಲ್ಲ, ಪ್ರಾಕೃತ ವಸ್ತು ಇನ್ಯಾವುದೂ ಇಲ್ಲ. ಅಪ್ರಾಕೃತವಾದದ್ದು ಆಕಾಶ ಇದೆ, ಪರಮಾತ್ಮ ಇದ್ದಾನೆ, ಲಕ್ಷ್ಮೀದೇವಿ ಇದ್ದಾಳೆ, ಅದು ವಿಚಾರ ಬೇರೆ. ಪ್ರಾಕೃತವಾದದ್ದು ಬ್ರಹ್ಮಾಂಡ ಬಿಟ್ಟರೆ ಇನ್ಯಾವುದೂ ಇಲ್ಲ. ಅಂತಹ ಪ್ರಾಕೃತವಾದಂತಹ ಬ್ರಹ್ಮಾಂಡದ ಕಡೆಗೆ ನಮ್ಮ ಗಮನ ಹರಿಯುವುದು ಆ ಕಡೆ ಇರಲಿ, ಆ ಬ್ರಹ್ಮಾಂಡದ ಒಂದು ಸಣ್ಣ ಸಣ್ಣ ಭಾಗ ಆಗುವಂತಹ ಈ ಪಂಚಮಹಾಭೂತಗಳು, ಈ ಸುತ್ತಮುತ್ತಲು ತಲೆ ಮೇಲೆತ್ತೆ ನೋಡಿದರೆ ಕಾಣುವ ಆಕಾಶಕಾಯಗಳು, ಕೆಳಗೆ ನೋಡಿದರೆ ಕಾಣಿಸುವಂಥ ಹಚ್ಚ ಹಸಿರಾದಂತಹ ಪರಿಸರ, ಈ ಕಡೆ ಆದರೂ ನಮ್ಮ ಗಮನ ಎಲ್ಲಿ ಹರಿತಾ ಇದೆ? ನಮ್ಮ ಗಮನವನ್ನೆಲ್ಲ ಬೇರೆಯಲ್ಲಿಯೋ ವ್ಯರ್ಥವಾದ ವಸ್ತುಗಳ, ವ್ಯಕ್ತಿಗಳ ಕಡೆಗೆ ಸೆಳೆದು ಅಲ್ಲೇ ಹಿಡಿದಿಡುವಂಥ ಒಂದು ವ್ಯವಸ್ಥಿತವಾದಂಥ ವಾತಾವರಣವೇ ನಾವು ಗರ್ಭದಿಂದ ಹೊರಗೆ ಬಂದ ಕೂಡಲೇ ನಮ್ಮನ್ನು ಕಾಯ್ತಾ ಇದೆ, ನಮ್ಮನ್ನು ನುಂಗಿ ಕಬಳಿಸ್ಲಿಕ್ಕೆ ಕಾಯ್ತಾ ಇದೆ. ಪ್ರಕೃತಿಯ ಭಾಗವಾಗು,
ಪ್ರಕೃತಿಯ ಭಾಗವಾಗದೆ ಭಗವಂತನ ಕಾವ್ಯ ಅನಿಸಿರುವಂತಹ ಈ ವಿಶ್ವವನ್ನು ಒಂದು ಬಾರಿ ಸೋಜಿಗದಿಂದ ನೋಡದೆ ಹೋದರೆ ಸಾಧಕ ಮೇಲಿರೋದಿಲ್ಲ. ಭಾಗವತದ ಒಂದು ಶ್ಲೋಕ ಮುಂದೆ ಬರೋದು ನನಗೆ ನೆನಪಿಗೆ ಬರ್ತದೆ. ಯೋಷಿತ್ಸು ತಲ್ಪಾಭರಣಾಂಬರಾದಿ ದ್ರವ್ಯೇಶು ಮಾಯಾ ರಚಿತೇಶು ಮೂಢ ಪ್ರಲೋಭಿತಾತ್ಮ ಶುಭಭೋಗ ಬುದ್ಧ್ಯ ಪತಂಗವನ್ನು ನಶ್ಯತಿ ನಷ್ಟದೃಷ್ಟಿ ಅಂತ ಆ ಶ್ಲೋಕ. ನಮ್ಮ ಸುತ್ತಮುತ್ತಲು ಏನು ಸಂಗತಿಗಳಿವೆ? ಗಂಡಿಗೆ ತನ್ನ ಸುತ್ತಮುತ್ತಲೆಲ್ಲ ಹೆಣ್ಣುಗಳು ಕಾಣ್ತವೆ. ಹೆಣ್ಣುಗಳು ತಮ್ಮ ಸುತ್ತಮುತ್ತಲು ಗಂಡನ್ನು ಕಾಣಲಿಕ್ಕೆ, ಗಂಡನ್ನು ಅರಸಲಿಕ್ಕೆ ಹೋಗ್ತವೆ. ಯೋಷಿತ್ ಅಂತ ಬಂದಿದೆ, ಗಂಡು ಹೆಣ್ಣು ಎರಡನ್ನೂ ತಿಳ್ಕೋಬೇಕು. ತಲ್ಪ ನಾವು ಉಪಯೋಗ ಮಾಡುವಂಥ ಹಾಸಿಗೆಗಳು. ತಲ್ಪ ಆಭರಣ. ಹಾಸಿಗೆ ಅಂತ ಯಾಕೆ ಹೇಳಿದ್ರು ಅಂದರೆ, ಇದು ಹುಟ್ಟಿದಾಗ ನಾವು ಹುಟ್ಟುವುದೆಲ್ಲಿ? ಹಾಸಿಗೆ ಮೇಲೆ ಹುಟ್ಟೋದು. ನಮ್ಮ ಎದುರಿಗೆ ಕಾಣುವಂಥ ಒಂದು ಹೆಣ್ಣು ಅಂದರೆ ನಮ್ಮ ತಾಯಿ. ಸುತ್ತಮುತ್ತಲು ದಾದಿಯರು ಮೊದಲಾದವರು ಇರ್ತಾರೆ. ವಯಸ್ಸು ಮುಂದೆ ಹೋದಂತೆ ಗಂಡಿಗೆ ಹೆಣ್ಣಿಗೆ ಗಂಡಿನ ಸೆಳೆತ. ಹುಟ್ಟಿದ್ದು ಹಾಸಿಗೆ ಮೇಲೆ. ತುಂಬ ಸುಂದರವಾದ ಹಾಸಿಗೆಯನ್ನು ಶಬ್ದವನ್ನು ಹೇಳಿದ್ದೇ ತುಂಬ ಸುಂದರ. ಯಾಕೆಂದರೆ ಹುಟ್ಟಿದ್ದೇ ಹಾಸಿಗೆ ಮೇಲೆ. ಸಾಯುವುದು ಆ ಹಾಸಿಗೆ ಮೇಲೆ ಮಲ್ಕೊಂಡೇ ಪ್ರಾಯ ಅನೇಕ ಜನ. ಬೇರೆಯಲ್ಲೇ ಸತ್ರು ಕೂಡ ಮತ್ತೆ ಚಟ್ಟದ ಮೇಲೆ ಮಲಗಿಸಿಯೇ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಒಟ್ಟಾರೆ ನಮ್ಮ ಜೀವಮಾನದ ಒಂದು ಅರ್ಧ ಭಾಗವನ್ನು ಕಳೆಯುವುದು ನಾವು ಹಾಸಿಗೆ ಮೇಲೆ. ಭಾಗವತ ಅದನ್ನ ಲೆಕ್ಕಾಚಾರ ಮಾಡಿ ಹೇಳಿದೆ. ಪುಂಸೋ ವರ್ಷಶತಂ ಹ್ಯಾಯು ತದರ್ಧಂ ಚ ಅಜಿತಾತ್ಮನಃ. ಮನುಷ್ಯನಿಗೆ ಒಂದು 100 ವರ್ಷ ಆಯುಷ್ಯ ಇದೆ ಅಂತಂದ್ರೂ ಅದರ ಅರ್ಧ ಭಾಗವನ್ನ ಈ ಜಿತೇಂದ್ರಿಯನಲ್ಲದ ಮನುಷ್ಯ ನಿದ್ರೆಯಲ್ಲಿ ಕಳೆದು ಬಿಡ್ತಾನೆ. ನಿದ್ರೆಯ ಹುಟ್ಟಿದಾರಭ್ಯ 18-20 ಗಂಟೆ ನಿದ್ರೆನೇ ಮಾಡ್ತಿರ್ತಾನೆ. ಕ್ರಮೇಣ ನಿದ್ರೆ ಕಡಿಮೆ ಆಗ್ತದೆ. ಆದರೂ ಅನೇಕ ಕಡೆ ಆಲಸ್ಯ, ಎಚ್ಚರಿಕೆಡಿತನ ಇತ್ಯಾದಿ ಕಾರಣದಿಂದಾಗಿ ಆ ಹಾಸಿಗೆಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಮನುಷ್ಯನಿಗೆ ಮನಸ್ಸು ಬರೋದಿಲ್ಲ. ಹಾಸಿಗೆ ಅಂದರೆ ಹಾಸಿಗೆ ಮಾತ್ರ ಅಲ್ಲ, ಹಾಸಿಗೆ ಅಂದರೆ ಕುರ್ಚಿಯೂ ಹೌದು. ಎಲ್ಲವೂ ನಮ್ಮ ಸೋಫಾ ಸೆಟ್ಟು ಯಾವುದು ನಮ್ಮನ್ನು ಆರಾಮಾಗಿ ಒಂದು ಕಂಫರ್ಟೇಬಲ್ ಹಿಡಿದಿಟ್ಟಿರ್ತದೋ ಅದೆಲ್ಲವೂ ತಲ್ಪವೇ. ಆಭರಣ, ನಾವು ತೊಟ್ಟುಕೊಳ್ಳುವಂಥ ಆಭರಣಗಳು. ತಲ್ಪ ಆಭರಣ ಅಂಬರಾದಿ. ಪ್ರಾಚೀನರು ಭಾಗವತ ಶ್ಲೋಕವನ್ನು ರಚನೆ ಮಾಡುವಾಗ ಹಾಸಿಗೆ, ಕುರ್ಚಿಗಳು, ಸಿಂಹಾಸನಗಳು, ಆಭರಣಗಳು, ಮತ್ತೆ ಉಟ್ಟುಕೊಳ್ಳುವ ಬಟ್ಟೆ, ಹತ್ತಿ, ರೇಷ್ಮೆ ಇತ್ಯಾದಿಗಳ ಬಟ್ಟೆಗಳು ಇದ್ದು. ಈಗ ಮತ್ತೂ ಅನೇಕ ಉಪಕರಣಗಳು ಬಂದುಬಿಟ್ಟಿವೆ. ಹೊಸ ಹೊಸ ಉಪಕರಣಗಳು ಸೃಷ್ಟಿಯೇ ಆಗ್ತದೆ. ಈ ಎಲ್ಲ ಉಪಕರಣಗಳು ನಮಗೂ ಬೇಕು, ನಮ್ಮ ಮಕ್ಕಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು, ಮರಿಮಕ್ಕಳಿಗೂ ಬೇಕು ಅನ್ನುವ ಒಂದು ಅಗತ್ಯ ಹೀಗೆ ಸೃಷ್ಟಿಯಾಗಿಬಿಟ್ಟೆ. ಆದ್ದರಿಂದ ತಲ್ಪ ಆಭರಣ ಅಂಬರಾದಿ ದ್ರವ್ಯ ಅಂದರೆ ಈ ಎಲ್ಲ ನಮ್ಮನ್ನ ಹಿಡಿದಿಟ್ಟಿರುವಂಥ ಭಗವಂತನ ಕಡೆಗೆ ಏರದಂತೆ ನಮ್ಮನ್ನು ಕೆಳಗೆ ಜಗ್ಗುತ್ತಾ ಇರುವಂಥ ಎಲ್ಲ ಉಪಕರಣಗಳು ಕೂಡ ಅವೆಲ್ಲವೂ ಇದರಲ್ಲಿ ಸೇರಿ ಹೋಗ್ತವೆ. ಎಲ್ಲ ವ್ಯಕ್ತಿಗಳು, ಎಲ್ಲ ಚೇತನಗಳನ್ನು ಕೂಡ ನಾವು ಇಲ್ಲಿ ಪರಿಗ್ರಹ ಮಾಡಬೇಕು. ಮಾಯಾರಚಿತೇಶು ಅಂತ ಭಗವಂತನ ಮಾಯೆಯಿಂದ ಸೃಷ್ಟಿಸಲ್ಪಟ್ಟವು ಎಲ್ಲ ವಸ್ತುಗಳು. ಯಾವುದು? ಗಂಡಿಗೆ ಹೆಣ್ಣು ಮಾಯೆಯಾಗಿ ಸೃಷ್ಟವಾಗಿದೆ, ಹೆಣ್ಣಿಗೆ ಗಂಡು ಮಾಯೆಯಾಗಿ ಸೃಷ್ಟಾಗಿದೆ. ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಹಾಸಿಗೆ, ಆಭರಣ, ಅಂಬರ, ಇನ್ನಿತರ ಉಪಕರಣಗಳು, ಅತ್ಯಾಧುನಿಕ ಉಪಕರಣಗಳು ಒಂದಲ್ಲ ಒಂದು. ಅದಕ್ಕೆ ಪಣ ತೊಟ್ಟವರಂತೆ ತಂತ್ರಜ್ಞಾನಿಗಳು, ವಿಜ್ಞಾನಿಗಳು ಆ ಹೊಸ ಹೊಸ ಉಪಕರಣಗಳನ್ನು ಸೃಷ್ಟಿ ಮಾಡ್ತಾನೇ ಇದ್ದಾರೆ. ಕೆಲವು ಉಪಕರಣಗಳು ನಮ್ಮ ಮನಸ್ಸನ್ನು, ನಮ್ಮೊಬ್ಬರ ಮನಸ್ಸನ್ನು, ನಮ್ಮೊಬ್ಬರ ಮೈಯನ್ನು ಹಾಳು ಮಾಡಿದರೆ, ಇನ್ನು ಕೆಲವು ಉಪಕರಣಗಳು ದೇಶವನ್ನೇ ಹಾಳು ಮಾಡ್ತವೆ, ಭೂಮಿಯನ್ನೇ ಹಾಳು ಮಾಡಿಬಿಡ್ತವೆ. ಅಂಥ ಉಪಕರಣಗಳೆಲ್ಲ ನಮಗೆ ಬೇಕು ಬೇಕು ಅಂತ ವೈಯಕ್ತಿಕ ನೆಲೆಯಲ್ಲಿ, ಕೌಟುಂಬಿಕ ನೆಲೆಯಲ್ಲಿ, ರಾಷ್ಟ್ರದ ನೆಲೆಯಲ್ಲಿ ನಾವು ಅದನ್ನು ಹೋರಾಟ ಮಾಡ್ತಾನೇ ಇದ್ದೀವಿ, ಸಂಗ್ರಹ ಮಾಡ್ತಾನೇ ಇದ್ದೀವಿ. ಇವೇ ಮಾಯಾರಚಿತವಾದ ಉಪಕರಣಗಳಿವೆಲ್ಲ. ಯಾವ ಉಪಕರಣಗಳನ್ನು ಇದೆಲ್ಲ ಬೇಕು ಬೇಕು ಅಂತ ಭಾವಿಸಿ ನಮಗೆ ಮೇಲೆ ಇರಲಿಕ್ಕೆ ಆಗ್ತಿಲ್ಲ. ಅವನ ಮಾಯ ಇದು. ಪ್ರಲೋಭಿತಾತ್ಮ ಹಿಪಭೋಗ ಬುದ್ಧ. ಇದೆಲ್ಲ ನನಗೆ ಉಪಯೋಗಕ್ಕೆ ಬರ್ತದ್ರಿ, ಬೇಕು ನನಗಿದೆಲ್ಲ ಅಂತ ಅವನು ಅಂದ್ಕೋತಾ ಇದ್ದಾನೆ. ಅವನಿಗೆ ಅಂದ್ಕೊಳ್ದೆ ಹೋದ್ರು ಕೂಡ ಹೌದು ಬೇಕಾಗ್ತದೆ ನಿನಗಿದು, ಇದನ್ನ ನೀನು ತೊಗೊಳ್ದೆ ಹೋದರೆ, ಇದನ್ನ ಇಟ್ಕೊಳ್ದೆ ಹೋದರೆ ಈಗಿನ ಕಾಲಕ್ಕೆ ಅದು ಹೊಂದುವಂಥದ್ದಲ್ಲ ಅಂತ ಹೇಳಿ ಅವನಿಗದನ್ನ ಅವನ ತಲೆಯ ಮೇಲೆ ಹೇರುವ ಒಂದು ವಾತಾವರಣವೇ ಇದೆ. ಪತಂಗವನ್ನು ನಶ್ಯತಿ ನಷ್ಟದೃಷ್ಟಿ. ಪ್ರಖರವಾದಂತಹ ಒಂದು ದೀಪ
ಆ ದೀಪದ ಸೆಳೆತಕ್ಕೆ ಹೋಗಿ ಅದೇನೋ ತಿನ್ನುವ ವಸ್ತು ಅಂತನೋ ಮತ್ತೇನೋ ಅಂತ ತಿಳಿದು ಅದರ ಸೆಳೆತಕ್ಕೆ ಹೋಗಿ ಅಲ್ಲಿ ಮೈ ಸುಟ್ಕೊಂಡು ಸತ್ತು ಹೋಗಿಬಿಡ್ತದಲ್ಲ, ಸುಟ್ಟು ಕರಕಲಾಗಿ ಹೋಗ್ತದಲ್ಲ, ಅದು ಪತಂಗ. ಅದರಂತೆ ನಷ್ಟ ದೃಷ್ಟಿ, ಕಣ್ಣೇ ಕಾಣಿಸೋದಿಲ್ಲ ಇವನಿಗೆ. ಒಂದು ವೇಳೆ ಹೊರಗಿನ ಕಣ್ಣು ಕಾಣಿಸಿದ್ರು ಕೂಡ ಒಳಗಿನ ಕಣ್ಣು ಕಾಣಿಸೋದಿಲ್ಲ. ಅಂಥ ಒಂದು ಸ್ಥಿತಿ ಈತನಿಗೆ ಬಂದುಬಿಡ್ತದೆ. ಪತಂಗವನ್ನು ನಶ್ಯತೆ ನಷ್ಟ ದೃಷ್ಟಿಗೆ. ಇದು ಮಾಯಾರಚಿತವಾದಂಥ ಜಗತ್ತೆಲ್ಲವೂ ಭಗವಂತನ ಮಾಯಾ ಅಂದರೆ ಶಕ್ತಿಯಿಂದ ರಚಿತವಾದದ್ದು. ಅವನ ಮಾಯ ಇದು, ಅಂದರೆ ಅವನ ಅಧೀನ ಇದು. ಮಾಯಾ ತದ್ವಶಗಂ, ಅವನ ಅಧೀನ ಇದು. ಹಾಗೆ ನೋಡಿದರೆ ಸಮಸ್ತ ಬ್ರಹ್ಮಾಂಡವು 5 ಮಹಾಭೂತಗಳು, ಮಹತ್ತತ್ವ, ಅಹಂಕಾರ ತತ್ವ, 7 ಆವರಣಗಳು ಎಲ್ಲವೂ ಅವನ ಮಾಯಾದಿಂದ ರಚಿತವಾದದ್ದೇ. ನಮ್ಮ ಸುತ್ತಮುತ್ತಲು ಅವನ ಅಧೀನರಾಗಿ ನಾವು ಸೃಷ್ಟಿಸಿಕೊಳ್ತಾ ಇರುವಂಥ ವಸ್ತುಗಳು ಕೂಡ ಅವನ ಮಾಯೆಯಿಂದ ಸೃಷ್ಟವಾದದ್ದೇ. ಹೀಗೆ ನಮ್ಮನ್ನು ಹಿಡಿದಿಟ್ಟು ಬಿಟ್ಟಿವೆ. ಸ್ವಲ್ಪ ಈ ಎಲ್ಲ ಉಪಕರಣಗಳಿಂದ ವ್ಯಕ್ತಿಗಳಿಂದ ದೂರ ಬಂದು ಭಗವಂತ ಮೂಲಭೂತವಾಗಿ ಸೃಷ್ಟಿಸಿರುವ, ಅದೂ ಮಾಯಾಮಯವೇ ಇರಲಿ, ಆದರೂ ಮೂಲಭೂತವಾಗಿ ಸೃಷ್ಟಿಸಿರುವ, ಅದೂ ಪ್ರಾಕೃತವೇ. ನಮ್ಮ ಹತ್ರ ಇರುವ ವಸ್ತುಗಳು ಪ್ರಾಕೃತವೇ, ಭಗವಂತ ಹುಟ್ಟಿಸಿರುವ ವಸ್ತುಗಳು ಪ್ರಾಕೃತಗಳೇ ಇರಲಿ, ಆದರೂ ಮೂಲಭೂತವಾಗಿ ಹುಟ್ಟಿಸಿರುವಂಥ ಕೆಲವು ಪ್ರಾಕೃತ ವಸ್ತುಗಳು, ಅವುಗಳ ಕಡೆಗಾದರೂ ನಮ್ಮ ಗಮನ ಹರಿಬೇಕು. ಅದನ್ನು ಈ ಶಬ್ದ, ಈ ಎಲ್ಲ ಶ್ಲೋಕಗಳು ನಮಗೆ ಧ್ಯಾನದ ರೂಪದಲ್ಲಿ ಹೀಗೆ ಧ್ಯಾನ ಮಾಡಿ ಅಂತ ಹೇಳ್ತಾ ಇವೆ. ಆಯಿತು, ಇಷ್ಟು ದೊಡ್ಡ ಭಗವಂತನ ರೂಪ ಇದೆಯಲ್ಲ, ಇಲ್ಲಿ ಅಷ್ಟು ದೊಡ್ಡ ಭಗವಂತನ ರೂಪಕ್ಕೆ ಕಾಲು ಯಾವುದು, ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅದನ್ನು ಇಲ್ಲಿ 26ನೇ ಶ್ಲೋಕದಿಂದ ಆರಂಭಿಸಿ ಒಂದೊಂದನ್ನೇ ವರ್ಣನೆ ಮಾಡಲಿಕ್ಕೆ ತೊಡಗಿದ್ದಾರೆ. ಬ್ರಹ್ಮಾಂಡದೊಳಗಿನ 14 ಲೋಕಗಳಿವೆಯಲ್ಲ, ಅವೆಲ್ಲ ಭಗವಂತನ ಪ್ರತಿಮಾ. ಆ ಎಲ್ಲ ಲೋಕಗಳು, ಒಂದೊಂದು ಲೋಕವು ಕೂಡ ಒಂದೊಂದು ಅಂಗ ಆ ಭಗವಂತನಿಗೆ, ವಿರಾಟ್ ಶರೀರದ ಅವಯವ ಆತನಿಗೆ. ಅದರಲ್ಲಿ ಅತ್ಯಂತ ಕೆಳಗಿರುವಂಥದ್ದು ಪಾತಾಳ, ಅದು ಆತನ ಪಾದತಲ, ಭಗವಂತನ ಪಾದ. ಪಾತಾಳಮೇತಸ್ಯ ಪಾದ ಮೂಲಂ. ಮುಂದೆ ಪಾರ್ಶ್ಲಿಪ್ರಪದೆ ರಸಾತಲಂ, ಅದರ ಮೇಲಿಂದು ರಸಾತಲ, ಅದು ನಮ್ಮ ಕಾಲಿನ ಹಿಮ್ಮಡ ಮತ್ತೆ ಮುಮ್ಮಡಿ, ಕಾಲಿನ ಮುಂಭಾಗ. ಮಹಾತಲಂ ವಿಶ್ವಸೃಜ ಸುಗುಲ್ಫೌ, ಮಹಾತಲ ಅಂತ ಏನಿದೆ ಅದು ಕಾಲಿನ ಗಂಟು. ಮುಂದೆ ಮೀನಖಂಡ ಅಂತಂದಿರ್ತದೆ. ತಲಾತಲಂ ವೈ ಪುರುಷಸ್ಯ ಜಂಘೆ, ಮೀನಖಂಡ ಅದು ಮೊಣಕಾಲು, ಅದು ತಲಾತಲ. ಮೀನಖಂಡ ಆತನ ತಲಾತಲವೇ ಆತನಿಗೆ ಮೀನಖಂಡ. ಅದಾದ್ಮೇಲೆ ತ್ವೇ ಜಾನುನಿ, ಜಾನು ಅಂತೇನಿದೆ ಅದು ನಮ್ಮ ಕಾಲ ಮಧ್ಯಭಾಗ. ಈ ಆಜಾನುಬಾಹು ಅಂತಿರ್ತಾರೆ, ನಮ್ಮ ತೊಡೆಗಳ ಭಾಗ ಮುಗಿದು ಎಲ್ಲಿ ಅದರ ಕೆಳಗಿನ ಕಾಲ ಭಾಗ ಕಾಣ್ತಿರ್ತದಲ್ಲ, ಕಾಲ ಗಂಟು, ನಾವೆಲ್ಲಿ ಕಾಲನ್ನು ಮಡಚಿ ಕೂತ್ಕೋತೀವಲ್ಲ, ಅದು ಜಾನು. ಆ ಭಗವಂತನಿಗೆ ಜಾನು ಯಾವುದು ಅಂದರೆ ಸುತಲ ಲೋಕವೇ. ಅದರ ಕೆಳಗಿಂದು ಜಂಘ. ಆ ಜಂಘಾದಲ್ಲಿಯೂ ಸ್ವಲ್ಪ ಕೆಳಗೆ ಕಾಲಿನ ಹಿಂಭಾಗದಲ್ಲಿ ಅದಕ್ಕೆ ಮೀನಖಂಡ ಅಂತ ವರ್ಣನೆ ಮಾಡ್ತಾರೆ. ಅನುವಾದ ಮಾಡುವಾಗ ಸ್ವಲ್ಪ ಶಬ್ದಗಳು ಬೇರೆ ಬೇರೆ ಆಗಿರ್ತವೆ. ಜಂಘ ಅಂದರೆ ಮೊಣಕಾಲು ಅಂತ ಅರ್ಥ. ಜಾನು ಅಂದರೆ ನಮ್ಮ ನೀ ಜಾಯಿಂಟ್, ಇದು ಜಾನು. ಸುತಲಂ ವಿಶ್ವಮೂರ್ತಿ, ಅವನು ವಿಶ್ವಮೂರ್ತಿ, ಸಮಸ್ತ ವಿಶ್ವವೇ ಆತನ ವಿಗ್ರಹ. ಊರುದ್ವಯಂ ವಿತಲಂ ಚ ಅತಲಂ ಚ, ಅವನು 2 ತೊಡೆಗಳಿವೆಯಲ್ಲ, 2 ತೊಡೆಗಳು ಯಾವುದು ಅಂದರೆ ಒಂದು ವಿತಲ ಮತ್ತೊಂದು ಅತಲ. ಹೀಗೆ ಅವೆಲ್ಲವೂ ಕೂಡ ಅಧೋಲೋಕಗಳೆಲ್ಲವೂ ಕೂಡ ಹೀಗೆ ಶರೀರದ 2 ಅವಯವಗಳು, ಶರೀರದ ಕೆಳಗಿನ ಅವಯವಗಳು. ಮುಂದೆ ಮಹೀತಲಂ ತಜ್ಜಘನಂ, ಭೂಮಿ ಮಧ್ಯದಲ್ಲಿರುವುದು ಭೂಮಿ, ಮತ್ತೆ ಇದರ ಮೇಲೆ ಲೋಕಗಳಿವೆ, ನಮ್ಗೆ ಗೊತ್ತಿದೆ. ಭೂಹು ಭೂಹ ಸ್ವಹ ಮಹಾ ಜನ ತಪ ಸತ್ಯಂ ಅಂತ. ಭಗವಂತನ ಸೊಂಟ ಯಾವುದು ಅಂದರೆ ಈ ಭೂಲೋಕವೇ ಸೊಂಟ. ಅಂತರಿಕ್ಷ, ಇದರ ಮೇಲೆ ಭೂಹು ಭುವಃ ಸ್ವಹ, ಭುವಃ ಅಂದರೆ ಅಂತರಿಕ್ಷ, ಅದು ಆತನ ನಾಭಿ. ನಭಸ್ಥಲಂ ನಾಭಿ ಸರಹ, ಅದೊಂದು ಸರೋವರದಂತೆ. ಭಗವಂತನ ನಾಭಿ ಅಂದರೆ ಅದೊಂದು ಸರೋವರದಂತೆ. ಆ ನಾಭಿ ಸರೋವರದಲ್ಲೇ ಪದ್ಮ ಹುಟ್ಟಿರೋದು. ಉರಸ್ಥಲಂ ಜ್ಯೋತಿ ಅನೀಕಮಸ್ಯ, ಮುಂದೆ ಸ್ವರ್ಗಲೋಕ ಇದೆಯಲ್ಲ,
ಆ ಸ್ವರ್ಗಲೋಕ ಅಂತನ್ನುವುದು ಭಗವಂತನ ಎದೆ, ಅದು ಭೂಹು ಭುವಃ ಸ್ವಹ ಅನ್ನೋದು ಎದೆ. ಅದಾದ್ಮೇಲೆ ಮಹರ್ಲೋಕ, ಗ್ರೀವ ಮಹರ್ ವದನಂ ವೈ ಜನೋಸ್ಯ, ಕುತ್ತಿಗೆ ಮಹರ್ಲೋಕ. ಮುಂದೆ ಜನಲೋಕ ಅಂತ ಏನಿದೆ ಅದು ಆತನ ಮುಖ, ಹಣೆ ಆತನ ತಪೋಲೋಕವೇ ಆತನ ಹಣೆ, ಆತನ ತಲೆ, ಹಣೆಯ ಮೇಲೂ ಇರುವಂತಹ ತಲೆಯ ಭಾಗ ಏನಿದೆ, ಕೂದಲಿರುವುದು, ಅದೆಲ್ಲ ಸತ್ಯಲೋಕ. ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷಣಃ, 1000 ತಲೆಗಳಿದೆ ಆ ಭಗವಂತನಿಗೆ. ಹೀಗೆ ಒಟ್ಟು ಅದರ ಆ ಸಮಸ್ತ ಪ್ರಪಂಚದ ಒಂದು ರೂಪ ಅದು. ತಪೋ ರರಾಟಿ ಅಂತಿದೆ. ರರಾಟಿ ಅಂದ್ರೆ ಲಲಾಟ ಅಂತ ಅರ್ಥ, ಹಣೆ ಅಂತ ಅರ್ಥ. ಸರಿ, ಇಷ್ಟನ್ನೆಲ್ಲ ಹೇಳಿದ್ರಲ್ಲ, ಈ 28 ಶ್ಲೋಕ ನಾವೀಗ ನೋಡಿದ್ವಲ್ಲ, ಅಲ್ಲಿ ಮುಂದೆ ಅವಕ್ಕೆಲ್ಲ ಅರ್ಥಗಳೇನು, ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಹೇಳ್ತಾರೆ. ಇಲ್ಲಿ ನಾನು ಬೇರೆ ವ್ಯಾಖ್ಯಾನಕಾರರು ಹೇಳಿದ್ದನ್ನು ಹೆಚ್ಚೇನು ಹೇಳಲಿಕ್ಕೆ ಹೊರಟಿಲ್ಲ ಈ ಪ್ರಸಂಗದಲ್ಲಿ. ಪಾತಾಳಾದಿ ಸಪ್ತಲೋಕ ಪರ್ಯಂತಹ ಲೋಕಾಹ ಪಾದಮೂಲ ಶಿರೋ ಅಂತಾನಿ ಅಂಗಾನಿ ಅಂತ ಹೀಗಿದೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ. ಬ್ರಹ್ಮಾಂಡ ಅನ್ನೋದು ಭಗವಂತನ ಪ್ರತಿಮೆ ಅಲ್ವಾ, ಅಲ್ಲಿ ಪಾತಾಳ ಮೊದಲಾದ 7 ಲೋಕಗಳು, ಅವು ಪಾದದಿಂದ ಆರಂಭಿಸಿ ಶಿರಸ್ಸಿನವರೆಗೆ ಅಂತ ಬರೆದಿದ್ದಾರೆ. ಆ 7 ಲೋಕ ಅಂತ ಅನ್ನೋದನ್ನ ನನಗೆ ಯಾಕೋ ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಒಟ್ಟು 14 ಲೋಕಗಳು, ಪುರಾಣಿಕಾಚಾರ್ಯ 14 ಲೋಕ ಅಂತ ಬರೆದಿದ್ದಾರೆ ನೋಡಿ. ಅದು ಶಿಲಾವತ್ ಪ್ರತಿಮೈ ವೇಷ ವಿಷ್ಣು ಲೋಕ ಚತುರ್ದಶಿ ಅನ್ನುವ ಭಾಗವತದ ತಾತ್ಪರ್ಯ ಮುಂದೊಂದು ಕಡೆ ಬರ್ತದಲ್ಲ, ಅದರ ಮಾತಿಗೆ ಹೊಂದುತ್ತದೆ. ಭಾಗವತ ತಾತ್ಪರ್ಯ ಭಾಗವತ ತಾತ್ಪರ್ಯ, ಭಾಗವತ ಪ್ರಕಾಶಕ ಯಾದವಾರರು ಬರೆದದ್ದು. ಅಲ್ಲಿ ಅಂಡಾಂತರವರ್ತಿ ಚತುರ್ದಶ ಭುವನಾತ್ಮಕೋ ವಿರಾಟ್ ದೇಹ, 14 ಲೋಕಗಳೇ ಈ ಭಗವಂತನ ದೇಹ. ಆ 14 ಲೋಕಗಳು ಅಂತ ಅನ್ನೋದನ್ನು ಇಟ್ಕೊಳ್ಳೋದು ಒಳ್ಳೆಯದು. ಪಾತಾಳಾದಿ ಸಪ್ತಲೋಕಗಳೇ ಆತನ ದೇಹ. ಅದು ಬರೇ 7 ಲೋಕಗಳನ್ನ ಪಾದದಿಂದ ಆರಂಭಿಸಿ ಮಧ್ಯದವರೆಗೆ ಅಂತ ಹೇಳಿದ್ರೆ ತೊಂದರೆ ಇರಲಿಲ್ಲ. ಶಿರಸ್ಸಿನವರೆಗೆ 7ನ್ನೇ ಹೇಳಿಬಿಟ್ಟಿದ್ದಾರೆ. ಅದ್ಯಾಕೋ ಅಷ್ಟು ಹೊಂದಾಣಿಕೆ ಆಗುವಂಥದ್ದಲ್ಲ. ವಿಜಯಧ್ವಜರ ಟಿಪ್ಪಣಿ ಇವತ್ತೇನು ಉಪಲಬ್ಧ ಇದೆ, ಅನೇಕ ಮಾಲಿನ್ಯಗಳಿದೆ ಅದರಲ್ಲಿ, ಏನೋ ಪ್ರಕ್ಷೇಪ ವಿಕ್ಷೇಪಗಳು ಸೇರಿದೆ ಅಂತ ಹಿರಿಯ ವಿದ್ವಾಂಸರೆಲ್ಲ ಅಭಿಪ್ರಾಯಪಡ್ತಾರೆ. ಆದ್ದರಿಂದ ಅದು ಬೇಡ, ಅದನ್ನು ನಾವೀಗ ಇಲ್ಲಿ ಇಟ್ಕೊಳ್ಳೋದೇನು ಬೇಡ. ಏನು ಯಾದವಾರರು ಹೇಳಿದ್ದಾರೆ ಅದಕ್ಕನುಸಾರವಾಗಿ ಮುಂದೆ ನಾವು ಅದನ್ನು ಹೇಳೋಣ. ಅಂಡಾಂತರವರ್ತಿ ಚತುರ್ದಶ ಭುವನಾತ್ಮಕೋ ವಿರಾಟ್ ದೇಹ ಶಿಲಾವತ್ ಭಗವತ್ ಪ್ರತಿಮಾ ಇತಿ ಪ್ರಾಗುಕ್ತಂ. ಈ ಅಲ್ಲಿರುವಂತಹ ಭಗವಂತನನ್ನು ಕುರಿತಾಗಿಯೇ ನಾವು ಧ್ಯಾನ ಮಾಡಬೇಕಾಗಿರೋದು. ಈ ಭಗವಂತನಿಗೆ ಈ ಅನೇಕ ಅಂಗಗಳು, ಇವೆಲ್ಲ ಲೋಕಗಳು ಕೂಡ ಒಂದೊಂದು ಅಂಗಗಳು. ತದಂತರ್ಗತ ಭಗವತ್ ಸ್ವರೂಪಾಪೇಕ್ಷೆಯ ತಜ್ಜಾನಿ, ಒಳಗೆ ಭಗವಂತನ ಸ್ವರೂಪವಿದೆ. ಕೊನೆಯದ್ದಾಗಿ ಆ ಭಗವಂತನ ಸ್ವರೂಪದಿಂದ ಹುಟ್ಟಿರುವಂಥವು ಇವೆಲ್ಲ ಲೋಕಗಳು. ಭಗವತ್ ಸ್ವರೂಪ ಅಂಗ ನಿಮಿತ್ತಕಾನಿ, ನನ್ನ ನಿಮಿತ್ತಕಾನಿ ಅಂತ ಯಾದವಾರರು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಗವಂತನ ಸ್ವರೂಪ ಅಂತನ್ನೋದು ಈ ಸಮಸ್ತ ಪ್ರಪಂಚಕ್ಕೂ ಕೂಡ ಒಂದು ನಿಮಿತ್ತ ಕಾರಣ, ಅದು ಉಪಾದಾನ ಕಾರಣ ಅಲ್ಲ. ಅದನ್ನು ನಾವು ಗಮನಿಸಬೇಕು. ಉಪಾದಾನ ಕಾರಣ ಅಂದರೆ ಈ ಮಣ್ಣು ಮಡಕೆ ಆದಂತೆ, ಬಂಗಾರ ಆಭರಣ ಆದಂತೆ ಭಗವಂತನ ಸ್ವರೂಪ ದೇಹವೇ ಈ ಜಡವಾದ ದೇಹ ಆಗಿರುವುದಲ್ಲ. ಭಗವಂತನ ಸ್ವರೂಪ ದೇಹ ಅಂತನ್ನೋದು ಇದೆ, ಇದು ಎಲ್ಲದಕ್ಕೂ ಕೂಡ ಉಪಾದಾನ ಕಾರಣ ಅಲ್ಲ, ಮೆಟೀರಿಯಲ್ ಕಾಸ್ ಅಲ್ಲ. ಇದು ಕೇವಲ ಒಂದು ಇನ್ಸ್ಟ್ರೂಮೆಂಟಲ್ ಕಾಸ್, ನಿಮಿತ್ತ ಕಾರಣ. ಅದಕ್ಕಾಗಿ ಭಗವತ್ ಸ್ವರೂಪವನ್ನು ನಿಮಿತ್ತ ಕಾರಣವನ್ನಾಗಿ ಹುಟ್ಟಿದಂಥವು ಇವೆಲ್ಲವೂ ಈ ಜಗತ್, ಈ ಎಲ್ಲ ಲೋಕಗಳು, ಮತ್ತು ಅಲ್ಲಿಂದ ಹುಟ್ಟಿ ಅವನ್ನೇ ಅವಲಂಬಿಸಿಕೊಂಡಿವೆ. ಆದ್ರಿಂದ ಬ್ರಾಹ್ಮಣೋಸ್ಯ ಮುಖಮಾಸೀತ್, ಬ್ರಾಹ್ಮಣ ಈ ಭಗವಂತನಿಗೆ ಮುಖ ಅಂತ ಏನು ಹೇಳ್ತಾರಲ್ಲ ಪುರುಷ ಸೂಕ್ತದಲ್ಲಿ, ಬ್ರಾಹ್ಮಣ ಮುಖದಿಂದ ಹುಟ್ಟಿದ ಅಂತ ಅರ್ಥ ಅದಕ್ಕೆ. ಬ್ರಾಹ್ಮಣ ವರ್ಣ, ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ ಮೊದಲಾದವರು ಆ ಭಗವಂತನ ಮುಖದಿಂದ ಹುಟ್ಟಿದರು ಮತ್ತು ಭಗವಂತನ ಮುಖವನ್ನು ಅವಲಂಬಿಸಿದ್ದಾರೆ ಅಂತ ಹೀಗೆ ಅದರ ತಾತ್ಪರ್ಯ. ಆ ಮುಖವೇ ಬ್ರಾಹ್ಮಣ ಅಲ್ಲ. ಹಾಗೆ ಇಲ್ಲಿ ಏನು ವದನ ಅಂತ ಬಂತಲ್ಲ, ಮುಖವೇ ಜನಲೋಕ ಅಂದ್ರೆ ಭಗವಂತನ ಮುಖವೂ ಜನಲೋಕವೂ ಅಭಿನ್ನ ಅಂತ ಅರ್ಥ ಅಲ್ಲ. ಜನಲೋಕ ಭಗವಂತನ ಮುಖದಿಂದ ಹುಟ್ಟಿದೆ ಅಷ್ಟೇ, ನಿಮಿತ್ತ ಕಾರಣವಾಗಿ ಅದರಿಂದ ಹುಟ್ಟಿದೆ ಅಷ್ಟೇ. ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಅನ್ನೋದನ್ನು ಹೊಸದಾಗಿ ಯಾರು ಕೇಳೋರಿದ್ರೆ ಅವರ ಅವಗಾಹನೆಗೆ ಇದೊಂದು ಹೇಳ್ತೇನೆ. ಮಣ್ಣಿನಿಂದ
ಕುಂಬಾರನಾದವನು ಗಡಿಗೆಯನ್ನು ಮಾಡ್ತಾನೆ. ಹೊರತು ಕುಂಬಾರನಾದವನು ತಾನೇ ಗಡಿಗೆಯಾಗಿ ಪರಿಣಾಮ ಹೊಂದೋದಿಲ್ಲ. ಆ ಗಡಿಗೆಯನ್ನು ಅಲ್ಲಿ ಚಕ್ರ ಇರ್ತದಲ್ಲ, ಮಣ್ಣಿನ ಮುದ್ದೆಯನ್ನು ತಿರುಗಿಸ್ಲಿಕ್ಕೆ ಬೇಕಾದಂಥ ಒಂದು ಚಕ್ರ, ಆ ಚಕ್ರಕ್ಕೊಂದು ಹಿಡಿ ಇರ್ತದೆ, ಒಂದು ದಂಡ. ಆ ದಂಡ, ಚಕ್ರ ಅವೆಲ್ಲವೂ ಇನ್ಸ್ಟ್ರೂಮೆಂಟಲ್ ಕಾಸುಗಳು. ಸ್ವಯಂ ಕುಂಬಾರನು ಕೂಡ ಇನ್ಸ್ಟ್ರೂಮೆಂಟಲ್ ಕಾಸೆ, ನಿಮಿತ್ತ ಕಾರಣನೇ ಅವನನ್ನು ಕರ್ತ ಅಂತಾರೆ. ಆ ದಂಡ, ಚಕ್ರ ಮೊದಲಾದವುಗಳನ್ನು ಕರ್ತ ಅನ್ನುವುದಿಲ್ಲ ಅಷ್ಟೇ. ಮಣ್ಣು ನಿಮಿತ್ತ ಕಾರಣ. ಆದರೆ ಕುಂಬಾರನಾಗಲಿ ದಂಡ, ಚಕ್ರ, ಅಕ್ಕಸಾಲಿನ ಕೈಯಲ್ಲಿರುವಂಥ ಉಪಕರಣಗಳು ಇವ್ಯಾವು ಕೂಡ ಉಪಾದಾನ ಕಾರಣಗಳಲ್ಲ. ಅವೆಲ್ಲವೂ ಕೇವಲ ನಿಮಿತ್ತ ಕಾರಣಗಳು. ಯಾವ ಒಂದು ಮೆಟೀರಿಯಲ್ ತಾನಾಗಿಯೇ ಒಂದು ರೂಪವಾಗಿ ಪರಿಣಾಮ ಹೊಂದುತ್ತದೋ ಅದನ್ನು ಮೆಟೀರಿಯಲ್ ಕಾಸ್ ಅಂತಾರೆ. ಬಂಗಾರವೇ ಆಭರಣ ಆಗ್ತದೆ, ಮಣ್ಣೇ ಮಡಕೆ ಆಗ್ತದೆ, ಹತ್ತಿಯೇ ಬಟ್ಟೆ ಆಗ್ತದೆ. ಆದರೆ ಆ ಬಟ್ಟೆಯನ್ನು ನೇಯುವಂಥ ಮಗ್ಗ, ಆ ಮಗ್ಗವನ್ನು ನಡೆಸುವಂಥ ನೇಕಾರ, ಅವರೆಲ್ಲ ಅಲ್ಲಿ ಕೇವಲ ನಿಮಿತ್ತ ಕಾರಣರು ಮಾತ್ರ ಆಗ್ತಾರೆ. ಹೀಗದರ ಅರ್ಥ. ಇವೆಲ್ಲ ಲೋಕಗಳು ಜಡ ಆದ್ರಿಂದ, ಭಗವಂತನ ದಿವ್ಯವಾದ ಸ್ವರೂಪ ಚೇತನ ಆದ್ರಿಂದ ಅವೆರಡಕ್ಕೂ ಯಾವ ರೀತಿಯಾಗಿಯೂ ಅಭೇದವನ್ನು ಹೇಳಬಾರದು ಅಂತ ಅದರ ತಾತ್ಪರ್ಯ. ಕೆಲವು ಕಡೆ ಈ ಸೂರ್ಯ ಮತ್ತು ಚಂದ್ರ ಇವರಿಬ್ಬರೂ ಕೂಡ ಬೇರೆ ರೀತಿಯಾಗಿ ವರ್ಣಿತರಾಗಿದ್ದಾರಲ್ಲ. ಭಗವಂತನ ಕಣ್ಣು ಅಂತ ಸೂರ್ಯನನ್ನು ಒಂದೊಂದು ಕಡೆ ಹೇಳ್ತಾರೆ, ಒಂದೊಂದು ಕಡೆ ಭಗವಂತನ ಚಂದ್ರ ಅಂತ ಹೇಳ್ತಾರೆ, ಮನಸ್ಸಿನ ಚಂದ್ರ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ನಮ್ಗೆ ಇನ್ನೊಂದು ಜಿಜ್ಞಾಸೆನೂ ಬರ್ತದೆ. ಇಲ್ಲಿ ನಾವು 28ನೇ ಶ್ಲೋಕದವರೆಗೆ ಈಗೇನು ನೋಡಿದ್ವಲ್ಲ, ಈ 28ನೇ ಶ್ಲೋಕದವರೆಗೆ ಅದಿನ್ನೂ ಬಂದಿಲ್ಲ, ಆ ವಿಷಯ ಇನ್ನೂ ಬಂದಿಲ್ಲ. ನಾಸತ್ಯದತ್ರವು ಪರಮಸ್ಯ ನಾಭೇ ಘ್ರಾಣಶ್ಚ ಗಂಧೋ ಮುಖಂ ಅಗ್ನಿ ಇದ್ದ ದೌಹು ಅಕ್ಷಿಣಿ ಚಕ್ಷುರಭೂತ್ ಪತಂಗ ಮುಂತಾದ ಶ್ಲೋಕಗಳಲ್ಲಿ ಅದು ಮುಂದೆ ಬರೋದು. ಆಚಾರ್ಯರು ಭಾಗವತ ತಾತ್ಪರ್ಯ ಮಾಡುವಾಗ ಮಾತ್ರ ಎಲ್ಲದನ್ನೂ ಒಟ್ಟಿಗೆ ಮಾಡಿದ್ದಾರೆ. ಅದನ್ನು ನಾವೇನು ನೋಡೋಣ. ಇಂದ್ರಾದಿ ಲೋಕಪಾಲಕರು ಈತನ ಬಾಹುಗಳಿಂದ ಅವರೆಲ್ಲ ಹುಟ್ಟಿದ್ದಾರೆ, ಬಾಹುಗಳನ್ನು ಅವಲಂಬಿಸಿಕೊಂಡಿದ್ದಾರೆ ಅಂತ ಅದರ ಅರ್ಥ. ಇದನ್ನು ನಾವು ಪ್ರಕೃತಿಯ ನಡುವೆ ನಿಂತಾಗ ಮಾಡಬೇಕಾದ್ದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಸಂಗತಿ ಬಂದಿದೆ. ತಸ್ಯ ಪ್ರಾಚೀ ದಿಗ್ಜುಹುರ್ನಾಮ ಸಹಮಾನಾನಾಮ ದಕ್ಷಿಣ ರಾಜ್ಞೀನಾಮ ಪ್ರತೀಚಿ ಸುಭೂತಾನಾಮ ಉತ್ತರ ಅಂತ ಹೀಗೆ ವರ್ಣನೆ ಮಾಡಿದೆ. ಪೂರ್ವ ದಿಕ್ಕಿನಲ್ಲಿ ಭಗವಂತನ ಒಂದು ತೋಳಿದೆ, ಅದು ಚಕ್ರವನ್ನು ಹಿಡಿದಿದೆ. ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ, ದಕ್ಷಿಣ ದಿಕ್ಕಿನಲ್ಲಿ ಒಂದು ತೋಳಿದೆ, ಅದು ಶಂಖವನ್ನು ಹಿಡಿದಿದೆ. ಪೂರ್ವ ದಿಕ್ಕಿನಲ್ಲಿರುವಂತಹ ಭಗವಂತನ ತೋಳಿಗೆ ಜುಹು ಅಂತ ಹೆಸರು. ಸಹಮಾನಾನಾಮ ದಕ್ಷಿಣ ದಿಕ್ಕಿನಲ್ಲಿದ್ದು ಶಂಖವನ್ನು ಹಿಡಿದಿರುವ ತೋಳಿಗೆ ಸಹಮಾನ ಅಂತ ಹೆಸರು. ಗದೆಯನ್ನು ಹಿಡಿದು ಪಶ್ಚಿಮ ದಿಕ್ಕಿನಲ್ಲಿರುವಂತಹ ತೋಳಿಗೆ ರಾಜ್ಞಿ ಅಂತ ಹೆಸರು. ಪದ್ಮವನ್ನು ಹಿಡಿದು ಉತ್ತರ ದಿಕ್ಕಿನಲ್ಲಿರುವಂತಹ ತೋಳಿಗೆ ಸುಭೂತ ಅಂತ ಹೆಸರು. ಹೀಗೆಲ್ಲ ಬಂದಿದೆ. ಈ ಎಲ್ಲ ತೋಳುಗಳಿಂದ ಈ ಎಲ್ಲ ದೇವತೆಗಳು ಹುಟ್ಟಿದ್ದಾರೆ. ಆ ಇಂದ್ರಾದಿ ಲೋಕಪಾಲಕರೇ ಆತನ ಬಾಹುಗಳಿಂದ ಹುಟ್ಟಿದ್ದಾರೆ ಮತ್ತು ಬಾಹುಗಳನ್ನು ಆಶ್ರಯಿಸಿಕೊಂಡಿದ್ದಾರೆ. ಅಲ್ಲಿಯೂ ಕೂಡ ಈ ಇಂದ್ರಾದಿ ಲೋಕಪಾಲಕರು ಮಾತ್ರ ಅಲ್ಲ, ಮುಖ್ಯ ಪ್ರಾಣನೂ ಹುಟ್ಟಿದ್ದಾನೆ ಅಂತ ಬಂದಿದೆ. ತಾಸಾಂ ವಾಯುರ್ವತ್ಸಹ, ಈ 4 ತೋಳುಗಳ ಮಗನೇ ಮುಖ್ಯ ಪ್ರಾಣ ಅಂತ ಹೀಗೆ ಬಂದಿದೆ. ಇಂದ್ರಾದಿ ದೇವತೆಗಳ ಜೊತೆ ಅವನನ್ನು ತಿಳ್ಕೊಳ್ಬೇಕು. ಶ್ರೋತ್ರಾಭಿಮಾನಿ ದೇವತೆಗಳು ಆತನ ಕಿವಿಗಳಿಂದ ಶ್ರೋತ್ರಾಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ. ಶ್ರೋತ್ರಕ್ಕೂ ಕೂಡ ಅನೇಕ ಜನ ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳು ಈತನ ಕಿವಿಗಳಿಂದ ಹುಟ್ಟಿದ್ದಾರೆ. ಅವನ ಭಗವಂತನ ಶ್ರೋತ್ರೇಂದ್ರಿಯದಿಂದ ಶಬ್ದ ಹುಟ್ಟಿದೆ. ಅಶ್ವಿನಿ ದೇವತೆಗಳು ಆತನ ಮೂಗಿನ ಹೊರಳೆಗಳಿಂದ ಹುಟ್ಟಿದ್ದಾರೆ. ಅವನ ಘ್ರಾಣೇಂದ್ರಿಯದಿಂದ ಗಂಧ ಹುಟ್ಟಿದೆ. ಆತನ ಬಾಯಿಯಿಂದ ಅಗ್ನಿ ಹುಟ್ಟಿದೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರ ಜಾಯತ ಅಂತ ಹೀಗೆ ತೈತ್ತರಿಯ ಹೀಗೆ ಪುರುಷ ಸೂಕ್ತ ಆತನ ಬಗ್ಗೆ ವರ್ಣನೆ ಮಾಡ್ತದೆ. ಅಂತರಿಕ್ಷ ಲೋಕ ಆತನ ಕಣ್ಣಿನಿಂದ ಹುಟ್ಟಿದೆ. ಸೂರ್ಯಚಂದ್ರರು ಆತನ ಚಕ್ಷುರಿಂದ್ರಿಯಗಳಿಂದ ಹುಟ್ಟಿದ್ದಾರೆ. ಜೌಹು ಅಕ್ಷಿಣಿ ಚಕ್ಷುಹು ಅಭೂತ್ ಪತಂಗ. ಪಕ್ಷ್ಮಾಣಿ ಹಗಲು ರಾತ್ರಿಗಳು ಆತನ ಕಣ್ಣು ರೆಪ್ಪೆಗಳು. ಪಕ್ಷ್ಮಾಣಿ ವಿಷ್ಣು ರಹನೀ ಉಭೇಚ ತದ್ಭ್ರೂ ವಿಜೃಂಭ. ಬ್ರಹ್ಮಲೋಕ ಆತನ ಹುಬ್ಬಿನ ಕುಣಿತದಿಂದ ಹುಟ್ಟಿದೆ. ಇದು ಭಗವಂತ ಒಂದು ಬಾರಿ ಹುಬ್ಬನ್ನು ಕೊಂಕಿಸಿದರೆ ಸಾಕು, ಅದರಿಂದ ಈ ಲೋಕಗಳೆಲ್ಲ ಹುಟ್ಟುತ್ತವೆ. ಬ್ರಹ್ಮಲೋಕ ಹುಟ್ಟುವುದು ಹಾಗೇನೆ. ಭಗವಂತನ ತಾಲುವಿನಿಂದ ನೀರು ಹುಟ್ಟಿದೆ. ಭಗವಂತನ ನಾಲಿಗೆಯಿಂದ ರಸ ಹುಟ್ಟಿದೆ. ನನಗೆ
ಈ 31ನೇ ಶ್ಲೋಕ ತುಂಬ ಆಶ್ಚರ್ಯಕರವಾಗಿ ಕಾಣಿಸೋದು. ಮತ್ತೆ ನಮ್ಮ ಮನಸ್ಸನ್ನು ಸೆರೆ ಹಿಡಿದಿಟ್ಟಂಥ ಶ್ಲೋಕಗಳು ಅದೇ. ಛಂದಾಂಶ ಅನಂತಸ್ಯ ಗಿರೋ ಗೃಣಂತೆ. ಈ ಛಂದಸ್ಸುಗಳೇನಿವೆ, ಅನುಷ್ಟುಪ್ಪು, ಬೃಹತಿ ಮೊದಲಾದ ಛಂದಸ್ಸುಗಳಿವೆ. ಈ ಎಲ್ಲ ಛಂದಸ್ಸುಗಳು ಕೂಡ ಆ ಭಗವಂತನ ಮಾತಿನಿಂದ ಹುಟ್ಟಿವೆ. ಅವು ಅವನನ್ನೇ ಸ್ತೋತ್ರ ಮಾಡ್ತವೆ. ಅರ್ಯಮ ಇಂದು, ಅರ್ಯಮ ಅಂದರೆ ಸೂರ್ಯ, ಯಮ ಅಂತನೂ ಅರ್ಥ ಹೇಳ್ತಾರೆ. ಇಂದು ಅಂದರೆ ಚಂದ್ರ. ಅರ್ಯಮ ಅನ್ನೋ ಶಬ್ದಕ್ಕೇನೆ ಸೂರ್ಯ ಅಂತನೂ ಅರ್ಥ ಇದೆ, ಯಮ ಅಂತನೂ ಅರ್ಥ ಇದೆ. ಅದು ಹಿಂದೆ ಈ ವಿದುರ ಈ ಭೂಲೋಕದಲ್ಲಿ ಹುಟ್ಟಿ ಬಂದಾಗ ಯಮಲೋಕದಲ್ಲಿ ಯಾರಿದ್ರು ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಅರ್ಯಮ ಇದ್ರ, ಅಭಿಭ್ರತ ಅರ್ಯಮ ದಂಡಂ ಅಂತ ಅಲ್ಲಿ ಅರ್ಯಮ ಅಂತ ಯಮ ಎಂಬ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅರ್ಯಮ ಅಂತ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಇರುವಂತೂ ಪ್ರಸಿದ್ಧವೇ. ಇಲ್ಲಿ ಈಗ ನಾವು ನೋಡ್ತಿರೋ ಅನುವಾದದಲ್ಲಿ ಅರ್ಯಮ ಇಂದು ಅಂದರೆ ಸೂರ್ಯ ಚಂದ್ರರು ಅಂತ ಅರ್ಥ ಮಾಡಿದ್ದಾರೆ. ಬನ್ನಿಂದ್ರ ಗೋವಿಂದಾಚಾರ್ಯದಕ್ಕೆ ಅರ್ಯಮ ಅಂದರೆ ಯಮ ಅಂತನೂ ತಿಳ್ಕೋಬಹುದು ಅಂತ ಹೇಳಿದ್ದಾರೆ. ಅವರಿಬ್ಬರು ಕೂಡ ಆತನ ದವಡೆ ಹಲ್ಲುಗಳು. ಉಡುಗಣಾಹ ದ್ವಿಜಾನೆ, ನಕ್ಷತ್ರಗಳಿವೆ ಅಲ್ಲ, ಅವೆಲ್ಲ ಆತನ ಹಲ್ಲುಗಳು. ಭಗವಂತನ ಹಲ್ಲಿನಿಂದ ಈ ನಕ್ಷತ್ರಗಳು ಹುಟ್ಟಿವೆ. ಆಕಾಶದಲ್ಲಿ ಆ ಎಲ್ಲ ರಾತ್ರಿ ಕಾಲದಲ್ಲಿ ನಾವು ನಿಂತ್ಕೊಂಡು ನೋಡಿದರೆ ನಕ್ಷತ್ರಗಳೆಲ್ಲ ಫಳಫಳ ಹೊಳೆತಿರ್ತವೆ. ಅವೆಲ್ಲ ಭಗವಂತನ ಹಲ್ಲುಗಳು. ದಾಳಿಂಬೆ ಬೀಜದಂತೆ ಇರುವಂಥ ಆ ಭಗವಂತನ ಆ ಹೊಳೆಯುವ ಹಲ್ಲುಗಳೇ ಈ ನಕ್ಷತ್ರಗಳು. ಹಾಸೋ ಜನೋನ್ಮಾದಕರೀಚ ಮಾಯಾ. ಭಗವಂತ ನಕ್ಕಾಗ ಅವನ ಅಟ್ಟಹಾಸ ಮಾಡಲಿ, ನಗಲಿ ಅಥವಾ ಮಂದಹಾಸ ಮಾಡಲಿ, ಅದರಿಂದಲೇ ಈ ಮೋಹಕ ಶಕ್ತಿ ಅನ್ನೋದು ಹುಟ್ಟಿದೆ. ಅದೇ ಈ ಜಗತ್ತೆಲ್ಲವನ್ನು ಕೂಡ ಹಿಡಿದಿಟ್ಟಿದೆ. ಅದೇ ಮಾಯೆ. ನಾವು ಸಂಸಾರದಲ್ಲಿ ಬದ್ಧರನ್ನಾಗಿ ಮಾಡಿರುವುದೆಲ್ಲದಕ್ಕೂ ಕೂಡ ಆ ನಗುವೇ ಕಾರಣ. ಇದು ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಮತ್ತು ಇದಲ್ಲದೆ ಮುಂದೆ ಇನ್ನೊಂದಿದೆ, ದುರಂತ ಸರ್ಗೋ ಯದಪಾಂಗ ಮೋಕ್ಷ. ಅವನ ಕಡೆಗಣ್ಣ ನೋಟವೇ ಈ ಸೃಷ್ಟಿ ಅಂತ. ಭಗವಂತ ಒಂದು ಬಾರಿ ಹೀಗೆ ನೋಡಿದರೆ, ಕಡೆಗಣ್ಣ ನೋಟ ಬೀರಿದರೆ, ಒಂದು ಬಾರಿ ನೋಟ ಬೀರಿದರೆ ಸಾಕು, ಒಂದು ಬಾರಿ ಸೃಷ್ಟಿ ಆಗ್ತದೆ. ಮತ್ತೊಂದು ಕಡೆಗಣ್ಣ ನೋಟ ಬೀರಿದರೆ ಸೃಷ್ಟಿ ನಷ್ಟ ಆಗ್ತದೆ, ಮತ್ತೊಂದ್ಸಲ ಸೃಷ್ಟಿ ಆಗ್ತದೆ. ಹೀಗೆ ಪ್ರಪಂಚವನ್ನು ಸೃಷ್ಟಿಸಲಿಕ್ಕೆ ಅವನಿಗೆ ಎಷ್ಟು ಅನಾಯಾಸವಾಗಿ ಸಹಜವಾಗಿ ಆತ ಸೃಷ್ಟಿಸ್ತಾನೆ, ಎಷ್ಟು ಶೀಘ್ರದಲ್ಲಿ ಸೃಷ್ಟಿಸ್ತಾನೆ ಅನ್ನೋದನ್ನೆಲ್ಲ ಅದು ಹೇಳ್ತದೆ. ಚಿಕ್ಕ ಮಕ್ಕಳು ಕೂಡ, ಹುಟ್ಟಿದ ಮಕ್ಕಳು ಕೆಲವು ದಿನಗಳಲ್ಲಿ ಕಣ್ ತೆಗೆದರು ಅಂದರೆ ಕಡೆಗಣ್ಣ ನೋಟ ಆ ಕಡೆ ಈ ಕಡೆಯಲ್ಲಿ ನೋಟ ಬೀರ್ತಾನೆ ಇರ್ತಾರೆ. ಆ ಕಡೆಗಣ್ಣ ನೋಟ ಅನ್ನೋದು ಅಷ್ಟು ಸಹಜ ವ್ಯಕ್ತಿಗೆ. ಭಗವಂತನ ಕಡೆಗಣ್ಣ ನೋಟದಿಂದಲೇ ಈ ಪ್ರಪಂಚವೆಲ್ಲವೂ ಕೂಡ ಸೃಷ್ಟವಾಗಿದೆ. ಮತ್ತೆ ಆತನ ಒಂದು ನಗುವಿನಿಂದ ಭಗವಂತ ನಕ್ಕ. ನಗುವುದೆಲ್ಲವೂ ಆನಂದದಿಂದಲೇ ನಗುವುದು ಮನುಷ್ಯ. ಈಗ ನಾವು ಹೇಳಿದ್ವಿ, ನಾವು ನಗುವುದಾದ್ರೆ ಕೆಲವು ಬಾರಿ ಹುಚ್ಚಿಡಿದು ಸನ್ನಿಯಾಗಿ ಹಿಸ್ಟೀರಿಯಾಗಿ ದುಃಖದಿಂದಲೂ ಭ್ರಾಂತಿಯಿಂದಲೂ ನಗ್ತಿರ್ತಾರೆ. ಆದರೆ ಭಗವಂತ ನಗುತ್ತಾನೆ ಅಂದರೆ ಅಟ್ಟಹಾಸನೆ ಮಾಡಲಿ, ಮಂದಹಾಸನೆ ಮಾಡಲಿ, ಹೂ ನಗೆಯನ್ನಾದರೂ ಬೀರಲಿ, ಅದೆಲ್ಲವೂ ಕೂಡ ಆನಂದದ ನಗೆಯೇ. ಆ ಆನಂದದ ನಗುವಿನಿಂದಲೇ ಈ ಪ್ರಪಂಚವೆಲ್ಲವೂ ಕೂಡ ಬದ್ಧವಾಗಿದೆ. ಯಾವುದೋ ಹುಡುಗಿಯ ಮೋಹಕವಾದ ನಗೆಗೆ ಮತ್ತೊಬ್ಬ ಯಾರೋ ಹುಡುಗನೋ, ಆ ಹುಡುಗನ ಸುಂದರವಾದಂಥ ಲೋಕಮೋಹಕವಾದ ನಗುವಿಗೆ ಮತ್ತೊಬ್ಬಳು ಹುಡುಗಿಯೋ ಮರುಳಾಗುವುದು. ಈ ಜಗತ್ತನ್ನು ನಾವೇನೇನೋ ಓದ್ತಿರ್ತೇವೆ, ಕವಿಗಳು ಯಾರ್ಯಾರೋ ಏನೇನೋ ಬರೀತಿರ್ತಾರೆ. ಭಗವಂತನ ಈ ಒಂದು ನಗು ಇದೆಯಲ್ಲ, ಹೂ ನಗು, ಪುಷ್ಪಹಾಸ. ಆ ಪುಷ್ಪಹಾಸ ಅಂತ ವಿಷ್ಣು ಸಹಸ್ರನಾಮವನ್ನು ವರ್ಣನೆ ಮಾಡಿದೆ. ಅದೆಂಥ ಮೋಹಕವಾದಂಥ ನಗು. ಅದೇನೋ ಗುಳಿ ಬಿದ್ದ ಕೆನ್ನೆಯ ನಗುವೆ, ಡಿಂಪಲ್ಡ್ ಸ್ಮೈಲ್. ಅದು ಎಂಥ ಸ್ಮೈಲೋ ಗೊತ್ತಿಲ್ಲ. ಆದರೆ ಆ ನಗುವಿನಿಂದ, ಆ ನಗುವಿಗೆ ವಶ ಆಗಿಬಿಟ್ಟಿದೆ ಈ ಜಗತ್ತೆಲ್ಲವೂ ಕೂಡ. ಅವನ ಆನಂದೋದ್ರೇಕದಿಂದ ನಗುತ್ತಿದ್ದಾನೆ. ಯದೇಶ ಆಕಾಶ ಆನಂದೋನಸ್ಯ ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಆನಂದದ ಒಳಗೆ ತುಂಬಿ ಬಂದ ಆನಂದದಿಂದ ಆತ ನಗುತ್ತಾ ಇದ್ದಾನೆ. ಆ ನಗುವಿನಿಗೆ ಈ ಜಗತ್ತೆಲ್ಲವೂ ಕೂಡ ಬದ್ಧ ಆಗಿದೆ. ನಗುವಿಗೆ ಜಗತ್ತೆಲ್ಲವನ್ನು ಮಾಯೆಯಿಂದ ಜನೋನ್ಮಾದಕರಿ. ನಮಗೆಲ್ಲ ಉನ್ಮಾದ. ಸಂಸಾರದಲ್ಲಿ ನಾವು ಮುಳುಗಿ ಮೇಲೆ ಏಳದಂತೆ ಬಿದ್ದು ಬಿಟ್ಟಿದ್ದೀವಲ್ಲ, ಇಂಥ ಉನ್ಮಾದ ನಮಗೆ ಬಂದಿದೆಯಲ್ಲ. ಈ ಉನ್ಮಾದ ಬಂದಿದ್ದು ಯಾವುದರಿಂದ? ಆ ಮಾಯೆಯಿಂದ. ಆ ಮಾಯೆ ಹುಟ್ಟಿದ್ದು ಯಾವುದರಿಂದ ಅಂದರೆ ಆ ಭಗವಂತನ ಆ ಒಂದು ಹೂ ನಗೆಯಿಂದ. ಹೀಗೆ 31ನೇ ಶ್ಲೋಕ ನಾವಿಲ್ಲಿಗೆ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿಯ ಮತ್ತು ಭಾಗವತ ತಾತ್ಪರ್ಯದ ಕೆಲವು ಶ್ಲೋಕಗಳನ್ನು ಕೂಡ ನಾವು ಮುಂದೆ ಒಂದೊಂದಾಗಿ ನೋಡಬೇಕಾಗಿದೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.
ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀಕೃಷ್ಣಾರ್ಪಣ ವಸ್ತು.